ಅಪಶಕುನ ಪ್ರಾಣೇಶ್ವರ ಏನಿದು ಅಪಶಕುನ ತೋರ್ಪುದು ಅಪಶಕುನಗಳು ವಿಧ ವಿಧ ತೋರ್ಪುದು ಪ್ರಾಣೇಶ್ವರ ಪರಮಾತ್ಮ ಅಪಶಕುನಗಳು ವಿಧ ವಿಧ ತೋರ್ಪುದು ಅಪಶಕುನಗಳು ತೋರ್ಪುದು ತೋರ್ಪುದು ಕಾರಣವೇನೆಂದು ಹರಿಯೇನ ಕಾರಣವೇನೆಂದು ಹರಿಯೇನ ಏನಿದು ಸರ್ವಜಗುಣ ಇಷ್ಟು ಗಾಬರಿಯಾಗಿ ಗೋಲು ಕಾಣಲಿರು ದೇವಿ. ಪ್ರಾಣೇಶ್ವರ ದೇವಿ ಏನೆಂದು ಹೇಳಲಿ ಸ್ವಾಮಿ, ಏನೆಂದು ಹೇಳಲಿ? ಏನಾಯ್ತು ತಿಳಿಸೋಳಗು ದೇವಿ. ಈ ನಿಜ ಕಾಡಿನಲ್ಲಿ ಎಲ್ಲವೂ ಆಭರಣವನ್ನು ಕಳೆದುಕೊಂಡು ಎಲ್ಲವನ್ನು ಕಳೆದುಕೊಂಡು ಕೊನೆಗೆ ನಿಮ್ಮನ್ನು ಕಳೆದುಕೊಂಡು ಈ ಕಾಡು ಪಾಲಾದೆನು ಸ್ವಾಮಿ, ಈ ಕಾಡು ಪಾಲಾದೆನು ಸ್ವಾಮಿ. ಆ ರೀತಿ ಕನಸನ್ನು ಕಂಡೆನು ಸ್ವಾಮಿ, ಕನಸನ್ನು ಕಂಡೆನು ದೇವಿ. ನಮಗೆ ಕಂಡ ಗಮನವೂ ನಮಗೆ ಆಗುವುದಿಲ್ಲ ತಾಂಧಾವು ದೇವಿ. ಇಲ್ಲ ಸ್ವಾಮಿ, ಆದರೂ ಭಯವಾಗುತ್ತಿರುವುದು ಸ್ವಾಮಿ, ನನಗೆ ಭಯವೇ ಆಗುತ್ತಿರುವುದು ದೇವಿ. ದೇವಿ ನಾವಿಲ್ಲಿ ಇದ್ದರೆ ಇನ್ನು ಎಂದ ಕಷ್ಟಕ್ಕೆ ಹೀರಾಗವು. ಮುಂದಕ್ಕೆ ಹೋಗೋಣ ನಡೆ ದೇವಿ. ಹಾಗೆ ಆಗಲಿ ಸ್ವಾಮಿ. ಗಂಗೆ ಗಂಗೆ
ಯಾರಾದರೂ ಅಪಾಯಿಸಿರುವ ಗಾಳಿ ಬಂದ ಮಾರ್ಗವನ್ನು ಹೋಗಿರುವುದು ಗಾಳಿಯಲ್ಲ ದೇವಿ. ಅಯ್ಯೋ ದೇವಿ ಪ್ರಾಣೇಶ್ವರ, ದೇವಿ ಏನು ಮಾಡುವುದು ಸ್ವಾಮಿ? ನಿಜರಾತ್ರಿಯಲ್ಲಿ ಏನು ಮಾಡುವುದು ಪ್ರಾಣೇಶ್ವರ? ಏನು ಮಾಡುವುದು ಸ್ವಾಮಿ? ದೇವಿ ನನಗಂತೂ ಭಯವು ತೋರುತ್ತಿರುವುದು ಪ್ರಾಣಕಾಂತ. ದೇವಿ ಶಾಂತವು ದೇವಿ. ಪ್ರಾಣೇಶ್ವರ, ನಡೆಯಲಾರೆ ಕಾಂತನೇ. ಶಾಂತವು ದೇವಿ. ನಡೆಯಲಾರೆ ಕಾಂತನೇ, ಕಾಲುಗೆರಡು ಬಾಧಿಪು, ಕಾಲುಗೆರಡು ಬಾಧಿಪು. ಪ್ರಾಣೇಶ್ವರ, ಶಾಂತವು ದೇವಿ. ಕಾಂತನೇ ಕೇಳಿರಿ, ಪಾದೆಯೇ ಕಾಂತನೇ ಕೇಳಿರಿ, ಪಾದೆಯೇ ದೇವಿ ಸ್ವಾಮಿ, ದೇವಿ ಈ ಕಾಡಿನಲ್ಲಿ ನಡೆಯಲು ಸಾಧ್ಯವಾಗುತ್ತಿಲ್ಲ ಸ್ವಾಮಿ. ಅಯ್ಯೋ ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಶಾಂತವು ದೇವಿ ಶಾಂತ. ಕಾಲಗಳೆಲ್ಲವೋ ಸೋತಿ ಸೋತಿ ಸೊರಗಿರುವುದು ಸ್ವಾಮಿ. ಪ್ರಾಣೇಶ್ವರ, ಈ ಕಾಡಿನಲ್ಲಿ ಎಲ್ಲಿಯಾದರೂ ಜೀವವಿದ್ದರೆ ಹುಡುಕಿ ತನ್ನಿ ಕೊಡಿ ಸ್ವಾಮಿ. ಗಂಟಲು ಒಣಗುತ್ತಿರುವುದು ಪ್ರಾಣೇಶ್ವರ. ನನ್ನ ಗಂಟಲು ಒಣಗುತ್ತಿರುವುದು ಸ್ವಾಮಿ. ನನ್ನ ಗಂಟಲು ಒಣಗುತ್ತಿರುವುದು ಸ್ವಾಮಿ. ಅಯ್ಯೋ ಅಯ್ಯೋ ಲೇ ಯಾವ ಕಥೆನ ಇದು? ಯಾಕೆ ಕರೆದಿದ್ದು ಯಾವ ಕಥೆ ಇದು? ಅಯ್ಯೋ ಈ ಸುಮಕೋಮರಾಗಿಯು ಕಲ್ಲು ಮುಳ್ಳು ಮೇಲೆ ಬಿದ್ದು ಸಂಕಟಪಡಿಸುವುದಲ್ಲ. ದೇವಿ ನೀನು ನಿಮ್ಮ ತಂದೆಯ ಪಟ್ಟಣದಲ್ಲಿದ್ದರೆ ನಿನ್ನನ್ನು ಎಷ್ಟು ಜನ ಅಯ್ಯೋ ಹೇಳಿದರು. ಈ ಪಾಪನ ಜೊತೆ ಬಂದು ಇಂಥ ಕಷ್ಟಕ್ಕೆ ಕುಡಿಯಾದೆ ದೇವಿ, ಕುಡಿಯಾದೆಯಾ ಹೋಗಿ ಸ್ವಾಮಿ, ದೇವಿ? ಬೇಗನೆ ಹೋಗಿ ದೇವಿ ಜಲವನ್ನು ತಂದು ಕೊಡಿ. ದೇವಿ ಅಯ್ಯೋ ಪರಮೇಶ್ವರಿ! ಸ್ನೇಹವನ್ನು ಗರಮ ಗದ್ದಲ ಕವಿದಿರುವುದು ದೇವಿ. ಈ ಸ್ನೇಹವನ್ನು ಗರಮ ಗದ್ದಲ ಕವಿದಿರುವುದು ದೇವಿ. ಈ ಮುದ್ದರ ಮುಂದದ ಸಹಾಯದಿಂದ ಹೋಗಿ ಜಲವನ್ನು ನೋಡಿಕೊಂಡು ಬರುತ್ತೇನೆ. ನಾನು ಬರುವ ತನಕ ಈ ತಾರಾಮದ ಹತ್ರ ಕುಳಿತರಾಗು ದೇವಿ. ಪ್ರಾಣೇಶ್ವರ, ದೇವಿ ನಿಮ್ಮನ್ನು ಬಿಟ್ಟು ನಾನು ಹೇಗೆ ತಾನೆ ಕಾಡಿನಲ್ಲಿ ಒಬ್ಬಳೇ ತಾನೆ? ದೇವಿ ಕಾಂತ, ಹಗಲಿರಲಾರೆ
ಯೋಗ ಸತ್ಯ ನಾನು ನಿಂದಿಸಿ ಮೂತ್ರವನ್ನು ಸಹಾಯದಿಂದ ಜಲವನ್ನು ಇದೇ ನನ್ನ ಮಾಯ ಇಲ್ಲ. ಆ ಮುದ್ರಾಂಗರವನ್ನೇ ಮಾಯ ಮಾಡುವೆನು. ಅನಂತರ ಅವರ ಬಾಳು ಏನಾಗುತ್ತದೆ ನೋಡಿಕೊಳ್ಳುತ್ತೇನೆ. ಅಲ್ಲದೆ ರೋಕ್ಷದ ಮನೆಯಲ್ಲಿ ಒಂದು ಹುಲಿಯನ್ನು ನಿರ್ಮಿಸಿದರು. ಓ ಚಂದ್ರಾಸಿಯನ್ನು ಮಾಡುವಂತೆ ಮಾಡಿದರು. ಅನಂತರ ಓದುವ ಬೆಳೆದ ಮೂರ್ತಿಯನ್ನು ದೂರವಾಗಿ ಬೇಡುವೆನು. ಅವರ ಪಾಡು ಏನಾಗುತ್ತದೆ ನೋಡಿಕೊಳ್ಳಲು.
ಈ ಬಾವಿಯ ಪಕ್ಕದಲ್ಲಿ ಈ ನನ್ನ ಮುದ್ರೆ ಹೊಂಗವನ್ನೇ ಕಳೆದಿಟ್ಟು ನನ್ನ ಮೈಯಾದ ಚಂದ್ರಾಸೆಗೆ ಜಲವನ್ನು ತೆಗೆದುಕೊಂಡು ಬರುವೆನು. ಏನ ಸರಿಯಾ ಪ್ರಾಣೇಶ್ವರಿ ಇದೇನು ಪರಮಾತ್ಮ ದೇವಿ ಪ್ರಾಣೇಶ್ವರಿ ಚಂದ್ರಾಜ ಹೀಗಳಿಗೆ ಕೆಟ್ಟ ದೇವಿ ಹೀಗಳಿಗೆ ಕೆಟ್ಟ ದೇವಿ मोहबे हुंगारा कहे जनाना रो महात्मा मोहबे हुंगारा कहे जनाना रो ಪ್ರಾಣಿ ಶಬ್ದವೂ ಕೇಳಿ ಬರುತ್ತಿರುವುದಲ್ಲ. ಏನು ಮಾಡಲಿ? ಅದು ಅಲೆಯೋ ಓಡಿ ಬರುತ್ತಿರುವುದಲ್ಲ. ಅಯ್ಯೋ ಹೇ ಪೋತುಲಿ, ನಿಲ್ಲು. ಅಮ್ಮ, ನೀನು ಯಾರು? ನಾನು ಬಾರದಿದ್ದರೆ ಈ ಪಾಪಿ ಒಲಿಯವು ನಿನ್ನನ್ನು ಕೊಂದು ಬಿಡುತ್ತಿತ್ತಲ್ಲ. ಸ್ವಾಮಿ, ಪತಿಯು ಜಲವನ್ನು ತರಲು ಹೋದವರು ಬಾರಲೇ ಇಲ್ಲ. ನನಗಂತೂ ಈ ಕಾಡಿನಲ್ಲಿ ಭಯವಾಗುತ್ತಿತ್ತು. ಹುಲ್ಲಿಯೋ ಹಿಂಬರಿಸಿಕೊಂಡು ಬರುತ್ತಿತ್ತು. ತಂದೆ ತಾಯಿಯಂತೆ ನನ್ನನ್ನು ಈ ಕಾಡಿನಲ್ಲಿ ಹುಲಿ ಬಾಯಿಯಿಂದ ನನ್ನನ್ನು ರಕ್ಷಿಸಿದಿರಿ ಸ್ವಾಮಿ. ತಾವು ಯಾರು ಸ್ವಾಮಿ? ಈ ಕಷ್ಟದಲ್ಲಿ ನನ್ನನ್ನು ಕಾಪಾಡಿದಿರಲ್ಲ ಪ್ರಾಣಿ. ಅಮ್ಮ, ನಾವು ಬ್ರಾಹ್ಮಣನು, ನಾವು ಕೇವಲ ಬಡವನಮ್ಮ. ನನಗೆ ಏನಾದರೂ ದನ ಕೊಡು ತಾಯಿ. ಸ್ವಾಮಿ, ಎಲ್ಲವೂ ಕಳೆದುಕೊಂಡು ನಾನು ಈ ಕಾಡಿನಲ್ಲಿ ಅನಾಥೆಯಂತೆ ಬದುಕುತ್ತಿರುವೆ. ನನ್ನ ಬಳಿಯಲ್ಲಿ ಏನಿರುವುದು ಸ್ವಾಮಿ? ನನ್ನ ಬಳಿಯಲ್ಲಿ ಏನು ಕೊಡುವುದಕ್ಕೂ ಇಲ್ಲವಲ್ಲ ಸ್ವಾಮಿ. ನಾನೇನು ತಾನೇ ನಿಮಗೆ ನೀಡಲಿ ಸ್ವಾಮಿ? ಅಮ್ಮ, ಹಾಗೆ ಹೇಳಬಾರದು. ಏನಾದರೂ ದನ ಕೊಡು ತಾಯಿ. ಇಲ್ಲ ಸ್ವಾಮಿ, ನನ್ನ ಬಳಿಯಲ್ಲಿ ಕೊಡಲು ಏನು ಇಲ್ಲ. ಏನು ತಾನೇ ಕೊಡಲಿ ಸ್ವಾಮಿ? ಎಲ್ಲವನ್ನು ಕಳೆದುಕೊಂಡಿರುವೆನು ಸ್ವಾಮಿ, ಎಲ್ಲವನ್ನು ಕಳೆದುಕೊಂಡಿರುವೆನು. ಅಮ್ಮ, ಪ್ರಕಾಶಮಾನವಾಗಿ ನಿನ್ನ ಮೂಗುತಿಯನ್ನು ಕೊಡಮ್ಮ. ಸ್ವಾಮಿ, ಹೌದು ಸ್ವಾಮಿ, ನನ್ನ ಬಳಿಯಲ್ಲಿ ಮೂಗುತಿ ಇರುವುದು. ಇದನ್ನು ಕೊಟ್ಟು ನಾನು ಧನ್ಯಳಾದೆನು ಸ್ವಾಮಿ. ತಂದೆಯ ಮನೆಯ
ಮಹಾತ್ಮರೇ, ನನ್ನ ಕನ್ನೆಯ ಪನೆಯ ಮೂಗುತಿಯನ್ನು ನಿಮಗೆ ದಾರಿ ಎಳೆದುಕೊಡುತ್ತೇನೆ, ತೆಗೆದುಕೊಳ್ಳಿ. ನಾನಿನ್ನ ಧನ್ಯಳಾದೆನು. ಅಮ್ಮ, ನಿನ್ನ ಮುತ್ತೈದೆ ಸ್ಥಾನವು ಸ್ಥಿರವಾಗಿ ಉಳಿಯಲಿ. ನಾನಿನ್ನೂ ಬರುವೆನಮ್ಮ. ಹಾಗೆ ಆಗಲಿ ಸ್ವಾಮಿ. ಈ ನಿಜರಾತ್ರಿಯಲ್ಲಿ ನನ್ನ ಪ್ರಾಣೇಶ್ವರನ್ನು ಜಲವನ್ನು ತರಲು ಹೋದವರು ಬಾರಲೇ ಇಲ್ಲವಲ್ಲ. ಏನು ಮಾಡಲಿ? ನನಗಂತೂ ಬಾಯಾರಿಕೆಯು ಹೆಚ್ಚಾಗಿ ಕಾಣಿದರು. ನಮಾಜು ತುಂಬಿ ಹೋಗಿರುವುದು. ನನಗಂತೂ ಗರ್ಭಬಾಧೆಯು ಕಾಡುತ್ತಿರುವುದು. ಏನು ಮಾಡಲಿ? ಏನು ಮಾಡಲಿ ದೇವ? ಅಯ್ಯೋ ಪ್ರಾಣೇಶ್ವರ, ಬೇಗನೆ ಬನ್ನಿ ಬಿಡಿ ಸ್ವಾಮಿ. ನನ್ನ ಕಷ್ಟವನ್ನು ಕೇಳಲು ಯಾರೂ ಇಲ್ಲ ಈ ಕಾಡಿನಲ್ಲಿ. ಅಯ್ಯೋ, ಗರ್ಭಬಾಧೆಯು ಹೆಚ್ಚಾಗಿ ಕಾಡುತ್ತಿರುವುದು. ನಮಾಜು ತುಂಬಿ ಹೋಗಿರೋದು. ಅಯ್ಯೋ, ದಾರಿಗಾಣದೆ ಅಯ್ಯೋ, ದಾರಿಗಾಣದೆ ವರದಾಯಕನೇ ಶ್ರೀ ಶನಿದೇವನೇ, ದಾರಿಗಾಣದೆ ಪರಿತಪಿಸಿದೆನೆಯ.
ಅದು ಸುಖವೋ ಇದು ಸುಖವೋ, ಅದು ಸುಖವೋ ಇದು ಸುಖವೋ, ಅಳಿದರು ಉಳಿದರು ಕಳ್ಳತನ ಸುಖವೋ, ಅಳಿದರು ಉಳಿದರು ಕಳ್ಳತನ ಸುಖವೋ, ಸೋಲಿಗೆ ಬೇಕಣ್ಣ, ಸೋಲಿಗೆ ಬೇಕಣ್ಣ. ಯಾರಾದರೂ ಈ ಕಾರಣ್ಯದೊಳಗೆ ಕಾರಮರ ಎಲ್ಲಿ ಕಾರಮರ ಎಲ್ಲ ಅಂದತಿ ಆದರೆ ಅವರ ತಲೆ ಬುರುಡಿಯನ್ನು ಹೊಡೆದು ಬಿಸಿ ರಕ್ತವನ್ನು ಪಾನ ಮಾಡಿ ಬಿಡಬೇಡ. ಎಲ್ಲಿರುವೆ ಎಷ್ಟು ಹೊತ್ತಾದರೂ ಬಾಳಿದರೆ ಹೊಟ್ಟೆ ಹಸಿತಿರುವುದು, ಬೇಗ ಊಟವನ್ನು ತರಲೇ ಇಲ್ಲವಲ್ಲ, ಎಲ್ಲಿ ಹೋಗಿರುವಲ್ಲ, ಇಲ್ಲಿ ನೋಡುತ್ತೇನೆ ಅಲ್ಲಿ ನೋಡುತ್ತೇನೆ, ಎಲ್ಲೇ ಎಲ್ಲಿರುವೆ ಬೇಗಮ್ಮ, ಇಲ್ಲ ಇಲ್ಲ ಬೇಗಮ್ಮ. ನಾನು ಇಲ್ಲಿ ಹುಡುಕ್ತೆ, ಆ ಮನೇಲಿ ಹುಡುಕ್ತೆ, ಈ ಮನೇಲಿ ಹುಡುಕ್ತೆ, ಇಲ್ಲಿ ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ. ಎಲ್ಲ ಸಿಗ್ಲಿಲ್ವಾ? ಸಿಗ್ಲಿಲ್ಲ. ಅಯ್ಯೋ, ಎಲ್ಲಿ ಹುಡುಕ್ತೆ? ನೀನ್ ಇನ್ನೊಂದ್ ಜಾಗ ಹುಡುಕ್ಲಿಲ್ಲ? ಅಲ್ಲಿ ಹುಡುಕ್ಲೇ ಇಲ್ಲ. ಇನ್ನೊಂದ್ ಜಾಗ ಯಾವ್ದು ಹೇಳು? ಅಲ್ಲಿತ್ತಲ್ಲ ಅದು. ಯಾವ್ದು? ಅಲ್ಲಿತ್ತು. ಎಲ್ಲಿ? ಅಲ್ಲಿ. ನಿಮ್ಮ ಅವನ್ ಕೋಣೆ? ಅಲ್ಲೇ 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 ನಿಮ್ಮ ಅವನ್ ಕಾಣಲಿ. ಅಯ್ಯೋ ಕೇಳು, ಹೇಳು. ನಿಮ್ಮ ಅವನ್ ಕಾಣಲಿ. ಗಂಟೆ ಅಳ್ಳಾಡ್ಸ್ಕೊಂಡು ಮಾಡ್ತಾ ಇದೆ ಮಾಡ್ತಾ ಇದ್ದ. ಏನ್ ಮಾಡ್ತಿದ್ದೆ ಅಂತ ಕೇಳಿ ಏನ್ ಮಾಡ್ತಾ ಇದ್ದೆ? ಮತ್ತೆ ಪೂಜೆ ಮಾಡ್ತಿದ್ದೆ. ಪೂಜೆ ಮಾಡ್ತಾ ಇದ್ದೆ. ಯಾರ್ಯಾರು ಮಾಡ್ತಿದ್ದೆ ಅಂತ ಕೇಳಲ್ವಾ? ಕೇಳ್ತೀನಿ. ಅದು ನಾನೇ ಕೇಳ್ಬೇಕು. ಹೇಳ್ಬೇಡ, ಕ್ವಾಣೆಲಿ ಏನ್ ಪೂಜೆ ಮಾಡ್ತಿದ್ದೆ? ಗಂಟೆ ಇಟ್ಕೊಂಡು ಪೂಜೆ ಮಾಡ್ತಿದ್ದೆ, ಏನು ಕೇಳಲ್ವಾ? ಯಾರ್ಯಾರಿಗೆ ಮಾಡ್ತಿದ್ದವ? ಬೋರಪ್ಪನ್ ಮಾಡ್ತಿದ್ದೆ, ಆಮೇಲೆ ಮುನಿಯಪ್ಪನ್ ಮಾಡ್ತಿದ್ದೆ, ಆಮೇಲೆ ಮುನ್ಸಪ್ಪನ್ ಮಾಡ್ತಿದ್ದೆ. ಅಯ್ಯೋ, ಮುನ್ಸಪ್ಪನ್ಗೂ ಮಾಡ್ದ? ಅಯ್ಯೋ, ಸುಮ್ಮನಾದ್ದೇನೆ. ಅವನೇಲ್ ಸುಮ್ನಿರ್ತಾನೆ ಮಾವ, ನಾನೇ ಸುಮ್ನೇರು ಅಂತ ಹೇಳ್ದೆ ಮಾವ. ಹೌದೇನೆ ಮಾವ? ಹೇಳ. ನೀನ್ ಹೋದ್ರೆ 6 ತಿಂಗಳು, ಬಂದ್ರೆ 3 ತಿಂಗಳು, ನಿನ್ ಕೈ ಏನು ಹಾಕಿಲ್ವಲ್ಲ. ಬರೀ ಮುನಿಯಪ್ಪನಿಗೆ ಮಾಡ್ತಾನೆ. ಏನ್ ಮಾವ? ನಾ ಬರೋ ಗಂಟೆ ಬರೀ ಮುನಿಯಪ್ಪನಿಗೆ ಮಾಡ್ದ. ಅವನ್ ಕೈಲೇ ಮಾಡಿಸ್ತಾ ಇದ್ದೆ. ಅಯ್ಯೋ ಶಿವನೇ, ಮುನಿಯಪ್ಪನೇ ಮಾಡ್ದವ. ಇನ್ನೇನ್ ಮಾವ, ನಿನ್ ಕೈಲಿ ಆಗಿಲ್ವಲ್ಲ. ಆಯ್ತು ಮಾವ, ಹೇಳ. ಏನಿಷ್ಟು ಚಂದ ಕಾಣ್ತಿದ್ಯಾ? ಅಯ್ಯೋ, ಅಯ್ಯೋ ದೃಷ್ಟಿ ಹಂಗೆ ಹೊಂಟೋಯ್ತೈತೆ ಬಿಡು. ಮಾವ ಹೇಳು. ಅಯ್ಯೋ ಸುಂದರ ಚಿನ್ನ ಹಂಗೆ ಬಾಯ್. ಮಾವ ಹೇಳಿ. ಏನು ಇಲ್ವಾ? ಹೇಳಿನಿ. ಏನಿಲ್ವಾ? ಅದೇ ಏನಿಲ್ಲ ಅಂತ ನಂಗೆ ಅದೇ ಅದೇ ಬಾರ ಇಲ್ಲಿ. ಮಾವ ಏನು? ಈಗ ಒಂದು ಕೆಲಸ ಮಾಡ್ಬಾ. ಒಂದ್ ಕೆಲಸ ಮಾಡಕ್ಕಾಗಲ್ಲ ನನ್ನ ಕೈಲಿ. ಎರಡು ಮಾಡ್ತೀನಾ? ಅದೇನು 2? ಇನ್ನೊಂದು ಹೇಳ್ಬಿಟ್ಟೆ. ಇಲ್ಲೇ ಇದೆ ಕಡೆ. ಈಗ ಒಂದು ಕೆಲಸ ಮಾಡೋಣ. ಏನ್ ಮಾಡೋಣ? ನೀನ್ ಎಲ್ಲಿ ಮಾಡಕ್ಕಾಗಿದ್ ಬಾ, ನಾವೇನ್ ಮಾಡಕ್ಕಾಗಿದ್ವಿ. ಒಂದ್ ಕೆಲ್ಸನೂ ಮಾಡಕ್ಕಾಗಿಲ್ಲ, 2 ಕೆಲ್ಸನೂ ಮಾಡಕ್ಕಾಗಿಲ್ಲ. ಅಷ್ಟೇ ಅಂತೇನೆ. ಈಗ ಒಂದು ಕೆಲಸ ಮಾಡೋದ ಕಡೆ ನೋಡು, ತುಂಬಾ ಜನ ಕಾಯ್ತಾವ್ರೆ. ಹೇಳೆ. ಹೆಂಗೆಂಗೋ ಆಯ್ತೈತೆ. ಆಯ್ತಾಯ್ತು ಕಣೆ, ನನಗೂ ಹಂಗಾಗಿ ಆಯ್ತಾಯ್ತು ಕಣೆ. ಮನದಿನಿ ಏನೇನಲ್ಲ ಹೃದಯದಲ್ಲಿ
ಅಂತಿದ್ಯಾ ಅಯ್ಯೋ ಅವರು ಒಂದೇ ಹಂಗಂತ ಇದ್ರು ಈ ನೀನು ಇಲ್ಲ ಅಂತ ಇದೆಯಾ ತಾಗಿ ಹೋಗ್ಲಿ ಅಯ್ಯಯ್ಯ ಮಾವ ತೆಗಿಬೇಡ ಏನೇ ಆಗಲ್ಲ ಅಂದಲ್ಲ ಬಂದ ಏನೇ ಆಗಲ್ಲ ಅನ್ಸ್ತು ಹಾ ಆಗಲ್ವೇ ಹೇಳ ಬಿಡು ಮಾವ ನಿನ್ ಕೈಲಿ ಆಗುತ್ತೆ ಆಗುತ್ತೇನೆ ಎಲ್ಲ ಮಾಡಿ ಮುಗಿಸಿ ಸೂಪರ್ನಾ ಸೂಪರ್ ಆದ್ರೆ ನೀನು ಅದು ಮಾತ್ರ ತೆಗಿಬೇಡ ಮಾವ ಎಲ್ಲೆಲ್ಲ ಮಡಿಕೊಂಡು ಏನೇನು ಆಗ್ಬಿಟ್ಟದು ಸರಿಯಾಗಿ ಮಡಿಕೋ ಇಲ್ಲ ಇಲ್ಲ ಸರಿಯಾಗದ ಅಲ್ಲೇನು ತೊಂದರೆ ಮಾಡ್ಕೊಂಡಿಲ್ಲ ಅದು ಇಲ್ಲೇ ಈ ದಿವಸ ಏನನ್ನು ಅಣಿ ಮಾಡಿಟ್ಟಿರುವೆ ಅಯ್ಯೋ ಏನಿತ್ತು ಅದ್ ಮಾಡಿದೀನಿ ಏನು? ಇವತ್ತೊಂದು ಮುಗೀತು ಇನ್ ನಾಳೆಗೆ ಅದೇನು ಅಂತ ನನಗೆ ಗೊತ್ತಿಲ್ಲಪ್ಪ ಇವತ್ತೇನಿಟ್ಟಿರುವೆ ಆ ಇವತ್ತೇನು ಅಣಿ ಮಾಡಿಟ್ಟಿರುವೆ ತಲಕಾಯಿ ಬಜ್ಜಿ ಮಾಡಿ ಇಕ್ಕಿದ್ದೀನಿ ತರಕಾರಿ ಬಜ್ಜಿಯ ಏನೇ ತರಕಾರಿ ಬಜ್ಜಿ ಮಾಡಿಟ್ಟಿದ್ಯಾ ಏನೋ ಒಂದ್ ಮಾಡಿ ಮನೇಲಿ ಇದ್ದಿದ್ ಮಾಡಿ ಇಟ್ಟಿದ್ದೀನಿ ಇದು ಊಟ ಮಾಡಕ್ಕಾಗುತ್ತಾನೆ ಇದಾ ಅಯ್ಯೋ ನೀನು ತಂದೆ ಹಾಕಿದ್ದಲ್ಲ ಉಪ್ಪು ಇಲ್ಲ ಸಪ್ಪೇನು ಇಲ್ವಲ್ಲ ಮಾವ ಹೇಳ ನಿನಗೆ ಉಪ್ಪು ಖಾರ ಬೇರೆ ಅಯ್ಯೋ. ಬೇಕಾ ಆ? ಉಪ್ಪು ಖಾರ ಏನು ಬೇಡವ ಏನಕ್ಕೆ ಸುಮ್ಮನೆ ಕೆಲಸ ಇಲ್ಲ ಎಷ್ಟು ಅಂತೀಯ ಇಲ್ಲೇ ಇಲ್ಲಿ ಬಾ ಹಾ ಎಲ್ಲಿಗೆ ಇಲ್ಲೇ ಇಲ್ಲಿ ಬಾ ಕಡೆ ಅವನೇ ಯಾರೋ ಒಬ್ಬ ಕಾಯ್ತಾ ಇದ್ದಾನೆ ಕಡೆ ನನಗೋಸ್ಕರನೇ ಕಾಯ್ತಾ ಇರ್ಬೋದು ಮಾವ ಇಲ್ಲ ಆ? ಇನ್ನೊಂದು ಒಳ್ಳೆ ಭರತನಾಟ್ಯವನ್ನು ಆಡ್ಬೇಕಂತ ಕಡೆ ಅವ್ರಿಗ ನಿನಗ ಅಲ್ಲ ನನಗೆಲ್ಲ ಕಡೆ ಕಡೆ ಅವನು ಮಾವ ಹೇಳ ಮತ್ತೆ ಮತ್ತೆ ಅವಯ್ಯ ಹಾ 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 ಅವಯ್ಯ ಅವಯ್ಯ ಅದೇ ಅದೇ ಅವಯ್ಯ ಅವಯ್ಯ ಯಾವಯ್ಯ ಅಂತ ಕೇಳಿದ್ರೆ ಅದೇ ಅವಯ್ಯ ಅದೇ ಕಟ್ತಾನಲ್ಲ ಹಾ ಅವಯ್ಯ ಹೇಳು ಹೇಳು ಹಾ ಅವಯ್ಯ ಗೊತ್ತಾಗುತ್ತಾ ಈಗ ಗೊತ್ತಾಯ್ತು ನನ್ ನೋಡಿ ಹಾ ಏನೋ ಅಯ್ಯೋ ಏನು ನೋಡಿ ನಿನ್ ನೋಡಿ ತರ್ತೀನಿ ಬಾ ಅಣ್ಣ ತಬ್ಲನ ಸಹಿನ ಹಿನ ತಬ್ಲನ ತಬ್ಲನ ಅಷ್ಟೇ ತಾನೇ ಹೇಳ ಮಾಸ್ಟ್ರು ಹಾ ಮೇಷ್ಟ್ರು ಮೇಷ್ಟ್ರು ಯಾವ ಮೇಷ್ಟ್ರು ಹಾರ್ಮೋನಿ ಮಾಸ್ಟ್ರು ಅವ್ರೇನಾ ಅವರು ಅವ್ರು? ಹಿಡಿತೀನಿ ಬಾ ಅಂದ್ರು ಏನಂದ್ರು ಹಿಡಿತೀನಿ ಬಾ ಅಂದ್ರು ಏನು ಶ್ರುತಿನ ಅಯ್ಯೋ ನಾನು ಏನೋ ಹಿಡಿದ್ಬಿಟ್ಟಾನೇನೋ ಅಂತ ನೀನಿದ್ದಲ್ಲ ಅದಕ್ಕೆ ಹಿಡಿಲಿಲ್ಲ ಇಲ್ಲ ಹಿಡಿತೀನಿ ಮಾವ ಹೇಳ ಮಾವ ಹೇಳ ಅವಯ್ಯ 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 ಅವನಲ್ಲ ಅವಯ್ಯ ನಿನ್ ಕಂಠ ಚಂದಾಗದೆ ಬಾ ಅಂದ ಏನಂದ ನಿನ್ ಕಂಠ ನಿನ್ ಕಂಠ ನಿನ್ ಕಂಠ 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 ಚಂದಾಗದೆ ಬಾ ಅಂದ ಹೊಂಟೋಗ್ತೀಯಾ ಮಾವ ಏಯ್! ನಾನು ನೀನು? ಕಂಠ ಅಂತ ಏನು ಅಂತ ಕೇಳಿಲ್ಲ ನೀನು ಏನಕ್ಕೆ ಕರ್ತ ಅಂತ ಕಂಠ ಚಂದಾಗದೆ ಒಂದ್ ಹಾಡು ಹೇಳು ಒಂದ ಹಾಡು ಹೇಳು ಅಂದ ನೀನೇನ್ ಅನ್ಕೋಬಿಟ್ಟೆ ಬರೀ ಎಲ್ಲ ಕೆಟ್ಟ ಬುದ್ಧಿನಿ ಏನಕ್ಕೆ ನಿನ್ ಮೇಲೆ ಯಾವ ಅನುಮಾನನೂ ಇಲ್ಲ ಕಣೆ ಹಾ? ನಿನ್ ಮೇಲೆ ಯಾವುದೂ ಇಲ್ಲ ಕಣೆ ಯಾವ್ದೂ ಇಲ್ವಾ? ಎಲ್ಲ ಬಿಟ್ಬಿಡ್ತೀನಿ ಅವ್ರು ಅದು ಗೊತ್ತು ಎಲ್ಲ ಬಿಟ್ಟು ಬಂದ್ಬಿಟ್ಟು ಆಯ್ತು ಕಣೆ ಆಯ್ತು ಕಣೆ ಈಗ ಒಂದು ಹಾಕೊಡೋದು ಮಾವ ಮಾವ ಹೇಳ ಓ ಪ್ರೇಮದ ಪೂಜಾರಿ ಮಿಂದಲು
ಹೇಳು. ಹೌದಾ? ಸೂಪರ್ ಸೂಪರ್. ಮುಂದೇನು ಹೇಳು. ಈಗ ಹಾ ಇಲ್ಲಿ ಬಾ. ಇಲ್ಲಿ ಹಾ ಇಲ್ಲಿ ಬಾ. ಇಲ್ಲಿ ಎಲ್ಲಿ? ನಾನು ಹೇಳಿದಂತೆ ಮಾಡಬೇಕು. ಏನು? ಈಗ ಹಾ ನಮ್ಮ ಗುಡಿಸಲು ಮುಂಭಾಗದಲ್ಲಿ ನಿಂತು ಹಾ ವರ್ತಿಸಿ ಹಾ ಒಳ್ಳೆ ಸುರದ್ರೂಪರಾದ ಹಾ ಒಳ್ಳೆ ಸುರದ್ರೂಪರಾದ ಪುರುಷರನ್ನೇ ಸೆಳೆದಿ ಬಾ. ಅಯ್ಯಯ್ಯಯ್ಯ. ಅವರಲ್ಲಿರುವ ಹಾ ಒಡವೆ ವಸ್ತುಗಳನ್ನು ಕಿತ್ತು ಹಾ ಕಿತ್ತು. ಮಧುರವನ್ನು ತುಂಬುವಳ. ಮಾವ ಹೇಳು. ಅಯ್ಯೋ ಅವ್ರ ಹತ್ರ ಏನಿರ್ತದೆ? ಏನಿಲ್ಲ. ಬಿಳಿ ಬಟ್ಟೆ ಹಾಕೊಂಡ್ ಬಂದು ಅಲ್ಲಾಡ್ತಿರ್ತಾರ ಅಷ್ಟೇ. ಬರೀ ಅಲ್ಲಾಡ್ಸಣಿ. ಮಾವ ಹೇಳು. ಅದೇ ನಂತರ ಸುಂದರಿಯಾಗಿ ಬರೋ ಒಂದ್ ಹುಡುಗಿ ಸಿಕ್ಬಿಟ್ರೆ ಸಾಕು. ಕೆಂಪಿಗಿರ್ಬೇಕಾ? ಬಂಗಾರದಂಗೆ ಬಂಗಾರ ಹಾಕ ಬಂದಿರ್ತಾಳೆ ಮಾವ. ತೊಂಡೆ ಹಣ್ಣಂಗೇನೆ. ತೊಂಡೆ ಅನ್ಬೇಕೇನೋ ನಿನ್ಗೆ? ಅಯ್ಯಯ್ಯೋ, ಕೈ ಜಾಗ ಕಡೆ. ನೋಡು ಹಾ? ನನ್ನಂಗ್ ಬಂಗಾರ ಹಾಕೊಂಡು ಹೆಣ್ಣನ್ನ ಕರ್ಕೊಬತ್ತೀನಿ. ಇಷ್ಟೆಲ್ಲ ಯಾಕಂದ್ರೆ ನಿನ್ ಕೈಲಿ ಆಗಲ್ವಲ್ಲ. ಆಯ್ತದೆ ದುಡಿಯಾಕ ಹಾಕಿಲ್ವಲ್ಲ ಅಂದೆ. ಆಗ್ತಿದೆ ಕಣೆ. ಕುತ್ಕೊಂಡ್ 3 ತಿಂಗಳು ಕುತ್ಕೊಂಡ್ ತಿನ್ನು. ಹೌದಾ? ಹಾ ಅಷ್ಟರೊಳಗೆ ಕರ್ಕೊಬತ್ತೀಯಾ? ಬೇಗ ಕರ್ಕೊಬರ್ಬೇಕು. ನಿನ್ಗೇನು ಅರ್ಜೆಂಟ್ ಇರ್ಬೇಕು, ಅದಕ್ಕೆ ಕರ್ಕೊಬಂದ. ಬೇಗ ಕರ್ಕೊಬರ್ಬೇಡ ಮಾವ. ಓ ಮಾವ ಹಂಗೆ ಕಳಿಸ್ತಿದ್ಯಲ್ಲ ಮಾವ, ಹಂಗೆ ಕಳಿಸ್ತಿದ್ಯಲ್ಲ. ಇಲ್ಲ ಕಣೆ, ನಿನ್ನೆಲ್ಲ ಹಂಗೆ ಕಳಿಸ್ತಾ ಇದ್ದಾನು. ಏನು ಮಾವ? ಹಾಕ್ಬೇಕಾ? ಮಾವ ಹಾಕ್ಬೇಕಾ? ಹಾಕು ನೋಡ್ತೀನಿ. ಹಾಕು. ಏನು ಆಗಲ್ಲ. ನನ್ನ ನೀನು ನಿನ್ನ ನಾನು. ಇಲ್ಲ ಇಲ್ಲ ಹೇಳಿಲ್ಲ ಇನ್ನು. ಮಾವ ಹೇಳ. ಅದಿಲ್ಲ. ಅದಾಡ್ಬೇಕಾ? ಬೇಡ ಬಿಡು, ನೀನ್ ಸರಿಯಾಗಿ ಆಡ್ತಾ ಇಲ್ಲ. ಹೇಳ್ತೀನಿ ಏನ್ ಬಿಡಿದ್ಯಾ? ಬಿಡಿ. ನೀಲಿ ಬಾನಿನ ಚಂದಿರ ತಾಯಿ ಧರೆಗೆ ಯಾಕೆ ನನ್ ಕೆನೆಗ್ ಬಿದ್ಯಾ? ಸ್ವರ್ಗದಪ್ಸರೆ ನಾಟ್ಯ ಮಯೂರಿ ನೀಡು ಆಲಿಂಗನ. ನೀಲಿ ಬಾನಿನ ಚಂದಿರ ಧರೆಗೆ ಇಳಿದು ಬಾರ. ನಾಟ್ಯ ಮಯೂರಿ ಸ್ವರ್ಗದಪ್ಸರೆ, ನಾಟ್ಯ ಮಯೂರಿ ಸ್ವರ್ಗದಪ್ಸರೆ ನೀಡು ಆಲಿಂಗನ. ನೀಲಿ ಬಾನಿನ ಧರೆಗೆ ಇಳಿದು ಬಾರ. ಕೌತತ್ತು ಬಾಣ ನಿನ್ನ ಕೌತತ್ತು. ಇಲ್ಲ ನೋವಿಂದ ಹಾಯನಲು. ಬಾಣ ನಿನ್ನ ನನ್ನದೆಯು ನೋವಿಂದ ಹಾಯನಲು. ಶ್ರೀಮುತ್ತಿನ ನುಡಿಯಲು. ಶ್ರೀಮುತ್ತಿನ ನುಡಿಯಲು ತೊಡಗೇಕೆ ಬಾಳನ್ನು. ಹೆಂಗ್ ನಿಂತಾಯ್ತು ನೋಡು. ಊಟ ಮಾಡಿದೆ ಅಷ್ಟೇ. ಯಾರು ಹೇಳಿದ್ರು ನನ್ ಕೈಲಿ ಆಗಲ್ಲ ಅಂತ? ಯಾರು ಆಯ್ತಾ? ಚೆನ್ನಾಗ್ ಕೊಟ್ಕೊಂಡ? ಸಾಕು ಏನು ಬಿಟ್ಕೊಂಡಿಲ್ಲ. ಈಗ ನೀನ್ ಬೇಗ ಬಂದ್ಬಿಡ್ಬೇಕು. ಆಯ್ತು ಹೋಗು. ಬೇಗ ಬಂದ್ಬಿಡ. ಅಯ್ಯೋ ಕಂದ ಕಂದ
ದಿವಸ ಕಾಡಿನಲ್ಲಿ ಕಂದ ಈ ದಿವಸ ಕಾಡಿನಲ್ಲಿ ನೀನು ಏನು ಮಾಡಲಿ? ನಿನಗೆ ಏನಾದರೂ ಒದ್ದಿಸೋಣವೆಂದರೆ ವಸ್ತ್ರವೇ ಇಲ್ಲವಲ್ಲ. ನನ್ನ ಸೆರಗಿನಲ್ಲಿ ನಿನ್ನನ್ನು ಒದ್ದಿಸಿಕೊಳ್ಳುವೆ ಕಂದ. ಈ ಶುಕ್ರವಾರದಲ್ಲೇ ಜನಿಸಿರುವೆ ಎಲ್ಲ ಕಂದ. ಈ ಕಾಡಿನಲ್ಲಿ ನಮ್ಮನ್ನು ಕಾಪಾಡೋರು ಯಾರು ಇಲ್ಲವೇ? ಏನು ಮಾಡಲಿ ಕಂದ? ಬಿರುಗಾಳಿ ಬೀಸಿದೆ, ಮೋಡ ಕವಿದಿದೆ, ನೀರಸವಾಗಿದೆ, ನೀರಸವಾಗಿದೆ ಕಂದ. ಬಿರುಗಾಳಿ ಬೀಸಿದೆ, ಕಾಮೋಡ ಕವಿದಿದೆ, ಆಗಸವೆಲ್ಲ ನೀರಸವಾಗಿದೆ. ಬಿರುಗಾಳಿ ಬೀಸಿದೆ, ಕಾಮೋಡ ಕವಿದಿದೆ, ಆಗಸವೆಲ್ಲ ಅಯ್ಯೋ ಯಾವ್ದೋ ಅಮ್ಮ ಕೂತೈತೆ ಗಂಟೆ ಹಿಡ್ಕೊಂಡು. ನನ್ ಗಂಡ ಹೇಳ್ದಂಗೆ ಎಲ್ಲ ಇಲ್ಲಿ ಮೈ ತುಂಬಾ ಒಡವೆ ಹಾಕೊಂಡು ಜಕ್ಕನಕ್ಕ ಜಕ್ಕನಕ್ಕ ಅಂತ ಒಯ್ತಾರದೆ. ಇರೋ ಹತ್ರಕ್ಕೆ ಹೋಗಿ ಗಂಟೆ ಐತ ನೋಡ್ತೀನಿ ಕಂದ.
ಮಗುಗೇನಾದರೂ ಹೊಂದಿಸೋಣವೆಂದರೆ ಚುಂಡಿ ಬಟ್ಟೆ ಕೂಡ ಇಲ್ಲ ತಾಯಿ, ವಸ್ತ್ರವೇ ಇಲ್ಲ ತಾಯಿ. ಈ ಕಾಡಿನಲ್ಲಿ ಗೋಳಾಡುತ್ತಿರುವೆವು ತಾಯಿ, ಗೋಳಾಡುತ್ತಿರುವೆ. ಅಯ್ಯೋ ಪಾಪ. ನಮ್ಮನ್ನು ರಕ್ಷಿಸು ತಾಯಿ, ನಮ್ಮನ್ನು ರಕ್ಷಿಸು ತಾಯಿ. ಅವ್ವ ನೋಡವ್ವ, ಕಷ್ಟ ಎಲ್ರಿಗೂ ಬಂದಿದೆ ನೋಡು. ನೀನೇನ್ ಚಿಂತೆ ಮಾಡಬೇಡ, ನೀನ್ ನಮ್ಮ ಮನೆಗೆ ಬಂದ್ಬಿಡು, ನಿನ್ನ ಪಸಂದಾಗಿ ನೋಡ್ಕೋತೀನಿ ಕಣವ. ಅಯ್ಯೋ ಈ ಮಗ ನೋಡ್ತೀರಿ ಏನ್ ಚಂದ ಆಗದೆ. ಅಯ್ಯೋ ನನ್ ಬಂಗಾರ. ಅಳಿಬೇಡ ಕಳ್ಳ. ಬವ್ವ ನಮ್ಮ ಮನೆಗ್ ಬಾ. ಅವ್ವ ಇರು, ನೀನ್ ಇಲ್ಲೇ ಇರು. ನನ್ ಗಂಡ ಗೂಬೆ ಮುನ್ನೋದು ಏನಾರ ಮಾತಾಡ್ಬಿಡ್ತದೆ. ನೀನೇನ್ ಎದ್ಕೋಬೇಡ, ನಾನು ಸಮಾಧಾನ ಮಾಡಿ ನಾ ಮುಂದೆ ಹೋಗ್ತೀನಿ. ಹಿಂದೆ ಬಾ. ಅಯ್ಯೋ ನೀನೇನ್ ಭಯ ಬಿಡ್ಬೇಡ, ಬಾ ಬಾ ಮೆತ್ತಗ್ ಬಾ. ಅಯ್ಯೋ ಎಲ್ಲವನ ಎಲ್ಲಿ ಹೋಗಿರುವಳು? ಎಲ್ಲಿ? ಅಡಿ ಬಾರಿಸಿ, ನೀವು ಬಾರಿಸ್ರಿ. ಒಳ್ಳೆ ಸಮಯ, ಒಳ್ಳೆ ಸಮಯ, ಒಳ್ಳೆ ಸಮಯವೋ, ಒಳ್ಳೆ ಸಮಯ, ಒಳ್ಳೆ ಸಮಯ, ಒಳ್ಳೆ ಸಮಯವೋ, ಕಳ್ಳದಾನ ಮಾಡುವುದಕ್ಕೆ ಒಳ್ಳೆ ಸಮಯವೋ. ದೊಡ್ಡ ದೊಡ್ಡ ಮನೆಗಳನ್ನು ಹಾರಿ ಹೋಗುವೆ, ದೊಡ್ಡ ದೊಡ್ಡ ಮನೆಗಳನ್ನು ಹಾರಿ ಹೋಗುವೆ, ಕಣ್ಣ ಕರೆದು ತಂದೆ ಬಿಡುವ ಒಂದು ನಿಮಿಷದೆ, ಕಣ್ಣ ಕೊರೆದು ತಂದೆ ಬಿಡುವ ಒಂದು ನಿಮಿಷದೆ. ಒಳ್ಳೆ ಸಮಯ, ಒಳ್ಳೆ ಸಮಯ, ಒಳ್ಳೆ ಸಮಯವೋ, ಕಳ್ಳತನ ಮಾಡುವುದಕ್ಕೆ ಒಳ್ಳೆ ಸಮಯವೋ. ಎಲ್ಲಿ ಇಷ್ಟು ಹೊತ್ತಾದರಿಂದ ಬಾರದೆ ಎಲ್ಲಿ ಹೋಗಿರುವಳು? ಎಲ್ಲಿ? ಇಲ್ಲಿ ಬಾ. ಎಷ್ಟು ಪಾತ್ರ ಎಲ್ಲಿ? ಅವ್ವ ಏನೋ ಅಳ್ಳಾಡ್ಸ್ಕೊಂಡ್ ಕೂತವನಲ್ಲ ಅವನ್ನ, ಹೆಂಗವ್ವ ಸಮಾಧಾನ ಮಾಡೋದು ನಿಮ್ಗೆ? ಎಲ್ಲಿ? ಅಯ್ಯೇ ಮಾವ, ನೀನು ಹೋದ ಕಾರ್ಯವೇನು ಆಗಿರುವುದು? ಅಯ್ಯೋ ಅದೆಲ್ಲ ಸರಿಯಾಗಿ ಐತಿ ಮಾವ. ಸರಿಯಾಗಿದೆಯಾ? ನೀನ್ ಶಾಂತಿ ತಗೋ. ಏನ್ ಶಾಂತಿ ತಗೊಳ್ಳೋದು? ಅವ್ವ ಮಾವ, ಹೇಳೋ. ಆ ಹೆಣ್ಣು ಕರ್ಕೊಂಡ್ಬಿಟ್ಟಿದೀನಿ. ಆ ಏನ? ಆ ಹೆಣ್ಣ ಪಾಪ ನೋಡಲಿ, ಯಾವ ಹೆಣ್ಣ? ಅಲ್ಲಿ ನೋಡಲಿ ಅಮ್ಮ. ಎಲ್ಲಿ? ಸರಿಯಾಗಿ ನಿಲ್ಲಿಸು, ಸರಿಯಾಗಿ ನಿಲ್ಲಿಸು, ಸರಿಯಾಗಿ ನಿಲ್ಲಿಸು. ಈ ಕಡೆ ನಿಲ್ಲಿಸು, ಈ ಕಡೆ ಮಾಡಿ, ಸರಿಯಾಗಿ ನಿಲ್ಲಿಸು, ಸರಿಯಾಗಿ ನಿಲ್ಲಿಸು. ಅಯ್ಯಯ್ಯಯ್ಯಯ್ಯೋ ಬಿಚ್ಚೋಯ್ತೈತಿ ನಿನ್ ಕಿಡ್ಸಿದ ಬಾಯಿ ಕಡೆ. ಬಿಚ್ಚೋಯ್ತಾ? ಏ ಸೆರಗ್ ಬಿದ್ದೋಯ್ತು ಅಂದೆ. ಸರಿಗೆ ಬಿದ್ದೈತಲ್ಲ, ಬಿಚ್ಚೋಯ್ತು. ನೋಡ್ಬಿಟ್ಟೇನ? ಅಯ್ಯೋ ನಾನು ಏನೋ ಕೆಳಗೆ ಅಯ್ಯ ಅದಿರ್ಲಿ, ಅದಿರ್ಲಿ. ಆ ಅಮ್ಮನ್ಗೆ ಎದಿಸ್ಬೇಡ. ಏನು? ಎದ್ರಕೊಬಿಡ್ತದೆ. ಸರಿಯಾಗಿ ನಿಲ್ಸು, ಅಮ್ಮ ಸರಿಯಾಗಿ ನಿಲ್ಸು. ಬೇಡ, ಧೈರ್ಯದಿಂದ ಮಾತಾಡು. ಏನ್ ಧೈರ್ಯ? ಎಂತ ಸಂಕಟಕ್ಕೆ ಎಲ್ಲಿ? ಸರಿಯಾಗಿ ನಿಲ್ಲಿಸು. ಅಯ್ಯೋ ಮಾವ, ಏನು ಸರಿ? ಅಲ್ಲಾಡ್ಸ್ಬೇಡ ನಿಂದು. ಏನು ಅಲ್ಲಾಡ್ಸ್ಬೇಡ? ಅದರ ಎಲ್ಲೆಲ್ಲ ಹಾಕು. ಇದು ಇದು ಸರಿಯಾಗಿ ನಿಲ್ಲಿಸು. ಎಲ್ಲಿ? ಇಲ್ಲಿ ನಿಲ್ಲಿಸುವ. ಇಲ್ಲೇ ನಿಲ್ಸಿದೀನಿ ಮಾವ. ಎಲ್ಲಿ? ಅಮ್ಮ, ಹಾ? ನೋಡಿಲ್ಲಿ ಹಾ, ನಿಲ್ಸಿದೀನಿ. ಭಾರಿ ಚೆನ್ನಾಗಿರೋಳು. ಏನು ಒಡ ವ್ಯವಸ್ಥೆ ಏನು ಕಾಣ್ತಾ ಇಲ್ಲ? ಅಯ್ಯೋ ಚೆನ್ನಾಗಿರೋಳು ಕರ್ಕೊಂಡ್ ಬಂದ್ಬಿಡ್ತೀನಿ ಅಂದ್ರೆ ಸುಮ್ಮನೆ ಮಾತ್ರ ನೋಡಕ್ ಕೆಂಪಗವಳ. ಏನು ಒಡ ವ್ಯವಸ್ಥೆ ನಿನ್ ಮುಸಡಿಗೆ ಅಷ್ಟೇ ಸಾಕು ಕರ್ಕೊಂಡಿದೀನಿ. ಏನು ಕಗ್ಲಲ್ಲಿ ಬೇರೆ ಒಂದು ಇದೆಯಲ್ಲೇ. ಅಯ್ಯಮ್ಮ ಈ ನಮ್ಗೆ ಹೊಟ್ಟೆ ಪಾಟಿ ಇದನ್ನೂ ಎಲ್ಲ ಸಾಕದು. ನೀನೇನೋ ಕಿತ್ಕ ಬರ್ತೀನಿ ಅಂತ ಹೋಗ್ಬಿಟ್ಟು ಏನು ಇಲ್ವಲ್ಲ, ಏನು ಇಲ್ವಲ್ಲ, ಏನೇ ಮಾಡ್ತೀಯ? ಇಟ್ಟಾಕ ನನಗೆ ಗೊತ್ತು ನಿನ್ ಕೈಲಿ ಏನು ಆಗಿಲ್ಲ. ಆಗೋದಾಯ್ತು, ಸರಿಯಾಗಿ ನಿಲ್ಸ್ಬಿಡು, ಕತ್ಕಡ್ ಬಿಸಾಕೋಣ. ಅಮ್ಮ ಅದೇನೋ ಸರಿಯಾಗಂತ ನಿಂತ್ಕೋ. ನೋಡೋ ಸರಿಯಾಗಿ ನಿಲ್ಸಿದೀನಿ, ಅದೇನ್ ಕೇಳ್ಕೊ. ಅಮ್ಮ ಅಣ್ಣ. ಹಾ ನಾನು ಹೇಳೋ ತನಕನು ಕೇಳಕ್ಕೆ. ಸುಮ್ಮೀರೆ ಸುಮ್ಮೀರೆ. ತಾಯಿ ಅಣ್ಣ, ನೀನು ಯಾರು ತಾಯಿ? ಇವಾಗ ಬಂದ ದಾರಿ ಪರದೇಶಿಯಾಗಿ ಅಲ್ಲಿತ್ತಿರುವೆನು ಅಣ್ಣ. ಎಲ್ಲವನ್ನು ಕಳೆದುಕೊಂಡು ಅನಾಥಳೆ ಆಗಿರುವೆನು. ನನ್ನ
ಪತಿಯು ಜಲವನ್ನು ತರಲು ಹೋದವರು ಬಾರಲೇ ಇಲ್ಲ. ಈ ಕಾಡಿನಲ್ಲಿ ನನ್ನ ಕಣ್ಣನು ಶುಕ್ರವಾರವೂ ಜನಿಸಿತು. ಎಲ್ಲಿ ಹೋಗಲಿ ಎಂದು ಅಲೆದಾಡುತ್ತಿರಬೇಕಾದರೆ ಈ ತಾಯಿ ಬಂದು ನನ್ನನ್ನು ಕಾಪಾಡಿದರು. ಇಲ್ಲಿ ಕರೆದುಕೊಂಡು ಬಂದಿರುವೆನು ಅಣ್ಣ. ಅವರಿಗೇನು ಶಿಕ್ಷೆಯನ್ನು ನೀಡಬೇಡ, ನಿನ್ನ ಕಾಲಿಡುವುದು ಬೇಡಿಕೊಳ್ಳೇನು. ನನಗೆ ಆಶ್ರಯವನ್ನು ಕೊಡು ರಾಯಣ್ಣ. ಕಂದಾಕಂತೆ ನೆಟ್ಟು ಕೇಳು, ನಾನು ಹೇಳೋದಂತ ಕೇಳಲಿಲ್ಲ. ಅಣ್ಣ ನೀರು ಅಂತ ಇದೆಯಾ? ಸುಮ್ಮಿರ. ನಮ್ಮ ಮಾವ ಏನು ಆಯ್ತು ಸುಮ್ಮಿರ. ಕೇಳು. ಹೇಳಮ್ಮ. ಹೇಳು ಹೇಳ್ತೀನಿ, ಹೇಳು. ಹೇಳಮ್ಮ. ನಿನ್ನ ವಿಚಾರವನ್ನು ತಿಳಿಯದೆ ಅಮ್ಮ ಬರ್ಸಿ. ಬಾರಿಸ್ಬೇಕಂತೆ, ಬಾರಿಸ್ಬೇಕೀಗ. ಪಾಪ ಕಳ್ಳೆ ಬಂದಿದೆ ಮಗಗೆ. ಇಲ್ಲುವಾಗ ಯಾರ ಮಗಳೇ ನಾರಿದ್ದಳಮ್ಮ. ನಮ್ಮ ಅಣ್ಣಂಗೆ ಹೇಳ್ಬಿಡ್ತೀನಿ, ಸುಮ್ಮನಿರು. ಅಮ್ಮ ತಾಯಿ ಕೊಡು ಪಾಪ. ಅಮ್ಮ ತಾಯಿ, ಅಣ್ಣ ನೀನು ಯಾರು? ನನ್ನ ನಾಮಾಂಕಿತವು ಚಂದ್ರ ಆಸೆ ಎಂದು ನನ್ನ ಕಣ್ಣನಿಗೆ ಚತುರ ಎಂದು ನಾಮಾಂಕಿತವನ್ನು ಮಾಡಿರುವೆನು ಅಣ್ಣ. ಅಮ್ಮ ತಾಯಿ, ಈ ಮಗು ನಿನ್ನ ನಿರ್ಧಾರವನ್ನು ತಿಳಿಯದೆ ನಿನ್ನನ್ನು ಅನ್ಯಾಯವಾಗಿ ಕೊಂದು ನಾವು ಪಾಪ ಕಟ್ಟಿಕೊಳ್ಳುತ್ತಿದ್ದವಲ್ಲ, ನನ್ನನ್ನು ಕ್ಷಮಿಸು ತಾಯಿ, ನನ್ನನ್ನು ಹೇಳು ಅಣ್ಣ, ಮೇಲೇಳು. ನಿನ್ನ ಅಪರಾಧವೂ ಏನೂ ಇಲ್ಲ. ಅಮ್ಮ ತಾಯಿ, ನಮಗೆ ಈ ದಾರಿಯಲ್ಲಿ ಯಾರಾದರೂ ಹೋಗುವವರನ್ನು ಸೆಳೆತಂದು ಅವರಲ್ಲಿರುವ ಒಳ ವ್ಯವಸ್ಥೆಗಳನ್ನು ಕಿತ್ತು ಅವರ ಬುಡಿಯನ್ನು ಒಡೆದು ಬಿಸಿ ರಕ್ತವನ್ನು ಪಾಲು ಮಾಡಿ ನಡೆಯುತ್ತಿದ್ದವು. ಆದರೆ ಇಲ್ಲಿಗೆ ನಮ್ಮ ಕಳ್ಳತನವು ಆವಾಗಲೇ ಎಂದು ನಮಗೆ ಆಶೀರ್ವಾದಿಸು ತಾಯಿ. ನನಗೆ ಸಂತೋಷವಾಯಿತು ಅಣ್ಣ. ಮಗ ಅಳ್ಬೇಡ, ಸುಮ್ಮನಿರು. ಅಮ್ಮ ಎಲ್ಲ ಒಳ್ಳೆ ಬುದ್ಧಿ ಕಲ್ಸ್ಬಿಟ್ಟವನೆ. ಅಯ್ಯೋ ನೀನಂತೂ ಉಳಿಸ್ಲಿಲ್ಲ ಮಗನ. ಹಾಕು ಹಾಕು ನೋಡವ. ಅಮ್ಮ ತಾಯಿ, ಅಯ್ಯೋ ಅಮ್ಮ ತಾಯಿ, ನಿನ್ನ ಹೆಸರೇನು? ಈ ಮಗುವಿನ ಹೆಸರೇನು ತಾಯಿ? ಅಣ್ಣ, ನನ್ನ ನಾಮಾಂಕಿತವು ಚಂದ್ರಾಸೇನ. ನನ್ನ ಕಣ್ಣನ ನಾಮಾಂಕಿತವು ಚತುರನೆಂದು ನಾಮಾಂಕಿತವನ್ನು ಮಾಡಿರುವೆನು ಅಣ್ಣ. ಅಮ್ಮ ತಾಯಿ, ಚಂದ್ರಾಸೆ ಎನ್ನುವುದು ಸರಿ, ಸೂರ್ಯ ಚಂದ್ರಾದಿ ಎಂದು ಮಿಗಿಲಾಗಿರುವುದಲ್ಲಮ್ಮ ಈ ಪಾಪು. ನಿನ್ನನ್ನು ಕಾಪಾಡುವನು, ನಡೆ ತಾಯಿ ಮನೆಗೆ. ಎಲ್ಲೇ ಏನು ಒಂದು ಹಾಡು ಹೇಳ್ತೀನಿ, ಮಗ ನೋಡ್ಬಿಟ್ಟು ಭಾರಿ ಖುಷಿ ಆಗ್ಬಿಟ್ಟದೆ. ನಿನ್ಗಂತೂ ಆಯ್ಕಿಲ್ಲ ಬಿಡು. ಯಾಕಂದ್ರೆ ಸುಮ್ಮಿರೆ ಆಯ್ತದೆ, ತಲಾರ್ಗ ಆಯ್ತದೆ ಸುಮ್ಮಿರೆ. ಇಲ್ಲ
ನನಗೊಂದು ಸಾರಿ ಮುಖನು ತೋರು ದೇವಿ, ನನಗೊಂದು ಸಾರಿ ಮುಖನು ತೋರು. ಅಯ್ಯೋ ಅಯ್ಯೋ, ಈ ಹುಲಿ ಕಣಿವೆಗೆ ಎದರಿ ಯಾವ ಬೆಟ್ಟ ಗುಡ್ಡಗಳಲ್ಲಿ ಅಡಿಗೆಗಳು ಕಾಣೆ, ಅಥವಾ ಅಥವಾ ಯಾವ ಕಲ್ಲು ಗವಿಯಲ್ಲಿ ಹೇಳೋ ಕಾಣೆ. ಅಯ್ಯೋ ಪರಮಾತ್ಮ, ದೇವಿ ಪ್ರಾಣೇಶ್ವರಿ, ಅಯ್ಯೋ ಆ ತಾರೆ ಹತ್ರ ನೋಡಿದರೆ ಹತ್ತು ಅಲ್ಲಿಗಾದ್ರೂ ಹೋಗಿ ನೋಡುವೆನು. ಸದ್ಯನೂ ಹುಲಿಯು ತಿನ್ನಬಹುದು. ದೇವಿ, ನಾನು ಎಷ್ಟು ನಿಜವಾಗಿ ಹೇಳಿದರೂ ಕೇಳದೆ ಬಂದು ಈ ಬಹಳದಲ್ಲಿ ಪ್ರಾಣ ಬಿಟ್ಟಿಯ ದೇವಿ, ಪ್ರಾಣ ಬಿಟ್ಟಿಯ ದೇವಿ. ದೇವಿ ಮಹೇಶ್ವರಿ, ನನ್ನ ನೇತ್ರದ ಮುಂದೆ ನೀನು ಮೃತಪಟ್ಟಿದ್ದರೆ ನಾನು ಎಷ್ಟು ಸಂತೋಷ ಪಡ್ತಿದ್ದೆ ದೇವಿ. ಅಥವಾ ನಿನ್ನ ನೇತ್ರದ ಮುಂದೆ ನಾನೇ ಮೃತಪಟ್ಟಿದ್ದರೆ ನೀನು ಎಷ್ಟು ಸಂತೋಷ ಪಡ್ತಿದ್ದೆ ದೇವಿ. ದೇವಿ, ದಿಕ್ಕಿಲ್ಲದ ಪ್ರದೇಶಕ್ಕೆ ಬಂದು ಈ ಬಾಳದಲ್ಲಿ ಪ್ರಾಣ ಬಿಟ್ಟೆ ದೇವಿ, ಪ್ರಾಣ ಬಿಟ್ಟೆ. ಇನ್ನು ಚಿಂತಿಸಿ ಫಲವಿಲ್ಲ, ಇನ್ನು ಚಿಂತಿಸಿ ಫಲವಿಲ್ಲ. ಪದ್ಯ ವೃದ್ಧಿಯ ಮಾಂಗಲ್ಯ ತೊರೆದಿದ್ದರೆ ಉದಯ ಪೋಷಣೆ ಆದರೂ ಮಾಡುತ್ತಿದ್ದೆ, ಅದಕ್ಕೂ ಇಲ್ಲದೆ ಹೋಯ್ತೆ. ಇರಲಿ, ಈ ರಕ್ತ ಮಾಂಸವನ್ನು ತೆಗೆದುಕೊಂಡು ಹೋಗಿ, ಈ ರಕ್ತ ಮಾಂಸವನ್ನು ತೆಗೆದುಕೊಂಡು ಹೋಗಿ ದೇವಿ ಸ್ವರ್ಗಕ್ಕಾದರೂ ಸೇರಲಿ, ಪತಿಗೆ ಮೋಕ್ಷವಾದರೂ ಸಿಗಲಿ. ಅಲ್ಲೊಂದು ಜೋಳಿಗೆ ಶಿವಪ್ಪ ಹೋಗಿದ್ದು, ಅಲ್ಲೊಂದು ಜೋಳಿಗೆ ಶಿವ ಹೋಗಿದ್ದು, ಜೋಳಿಗೆ ಅಗಲಿಗನು ಕೈ ಹಿಡಿದ ಬಗೆಯರ, ಅಗಲಿಗನು ಕೈ ಹಿಡಿದ ಬಗೆಯ, ಅನ್ನವಿಲ್ಲ. ಗಿಡಮನೆಯಾಗಿ ರಕ್ತ ಮಾಂಸವೇ ಹೆಚ್ಚಳಿಸಿರುವುದು ಪರಮಾತ್ಮ. ಇನ್ನ ಮೇಲೆ ಈ ಉಟ್ಟ ಬಟ್ಟೆ ಕರೆದುಕೊಂಡು ಜೋಯಿಯನ್ನು ಮಾಡಿಕೊಂಡು ಭಿಕ್ಷವನ್ನು ಮಾಡುವೆನು. ಅಯ್ಯೋ ಪಾಪಿ ಸತ್ಯರದ ರಾಜಾದಿರಾಜನಾಗಿ ಹುಟ್ಟಿ ಭಿಕ್ಷ ಬೇಡು ಪ್ರಾರ್ಥೆಯವಲ್ಲಿ ನಗ ಒದಗಿದ್ದು
ಅಯ್ಯೋ ಪಾಪಿ ಸತ್ಯರದ ಎಲ್ಲಿ ಹೋದರೂ ನಿನಗೆ ಒಂದು ತುತ್ತು ಪ್ರಸಾದವು ಸಿಕ್ಕಲಿಲ್ಲವೇ? ಇರಲಿ ಇರಲಿ, ಇನ್ನು ಮುಂದೆ ಹೋಗಿ ನೋಡುವೆನು. ಪರ್ದೆದ್ದಪ್ಪ, ನಾಡಪ್ಪ ಪರ್ದೆದ್ದ. ಯಾರಲ್ಲಿ ಒಂದು ಹೆಣವನ್ನು ಆಗಿರುವರು. ಈ ಹೆಣದ ಪಕ್ಕದಲ್ಲಿ ಒಂದು ಪವಜ್ಜಿ ಸಹ ಇರುವುದು, ಒಂದು ಮಳೆ ಬಟ್ಟೆ ಸಹ ಇರುವುದು, ಒಂದು ಬೋಗಿಯಲ್ಲಿ ಸಹ ನೀರು ಇರುವುದು. ಈ ಮಸಣಕ್ಕಾದರೂ ಹೋಗೇನು. ನಮೋ
ಸಹ ಇರುವುದು, ಒಂದು ಗಳಿಗೆಯಲ್ಲಿ ನೀರು ಸಹ ಇರುವುದು, 4 ಹಾನಿ ಸಹ ಇರುವುದು, ಒಂದು ಮಳೆ ಬಟ್ಟೆ ಸಹ ಇರುವುದು. ಇಂಥ ಮಾರ್ಗವನ್ನು ಬಿಟ್ಟರೆ ನನಗೆ ಇಂಥ ಸ್ಥಳವೂ ಇನ್ನೂ ದೊರೆಯುವುದಿಲ್ಲ. ಕೆಲವು ಪಾಪಿ ಸತ್ಯರದ ರಥ ರಾಜಾದಿ ರಾಜನಾಗಿ ಹುಟ್ಟಿ ಚಿನ್ನದ ಬಟ್ಟಲಲ್ಲಿ ಊಟ ಮಾಡಿ ಮುಳುಗಿದ್ದ ನಿನಗೆ ಈ ದಿವಸ ಈ ಹೆಣದ ಪಕ್ಕದಲ್ಲಿ ಇರುವ ಅಕ್ಕಿಯೂ ನಿನಗೆ ಊಟ ಮಾಡೋದಕ್ಕಾಯ್ತೆ. ಈ 4 ಹಾನಿ ನಿನ್ನ ಉದರ ಪೋಷಣೆಗೆ ಐತೆ. ಒಂದು ಬೋಗಿಯ ನೀರು, ಒಂದು ಬೋಗಿಯ ನೀರು ನಿನಗೆ ಕುಡಿಯುವುದಕ್ಕಾಯ್ತೆ. ಹಾಗಲಿ ಫಲದ ಪಾರಾಪ್ತಲೇ ತೀರಬೇಕು. ನಾನು ಇಲ್ಲೇ ಇರುವೆನು. ಬಂದಿರೋ ಏನಪ್ಪ ವಿಶೇಷ? ಅತ್ತ ಮನೆಗೆ ಹೋಗಿರುವುದು? ನಾನು ಯುಗಾದಿ ಹಬ್ಬಕ್ಕೆ ಹೋಗಿದ್ದೆ. ಯುಗಾದಿ ಹಬ್ಬಕ್ಕೆ ಹೋಗಿದ? ಏನ್ ಸಮಾಚಾರ? ಅಯ್ಯೋ ನಮ್ಮ ಅತ್ತೆ ಒಬ್ಬಿಟ್ಟು ಮಾಡಿರಿ ನೀ ಬಪ್ಪ ಅಂತ ಅಂದಿದ್ಲು. ಏನ್ ಚಂದಾಗಿ ತಿನ್ಬಿಟ್ಟಿದಿ? ಚಂದಾಗಿ ತಿಂದು ಅತ್ತೆ ನೋಡು. ಓಹೋ ಬಿಡು, ಇಲ್ಲಿ ಸೇರಕ್ ಬಂದದೆ ಕಣ. ನೀನೆಲ್ಲ ಹೋಗಿದ್ದೆ? ನಾನು ಹೋಗಿದ್ದೆ ಕಣ ನಮ್ಮ ಅತ್ತೆ ಮನ್ಗೆ. ನಾನು ಹೆಂಡತಿಗೆ ಹುಷಾರಿಲ್ಲ, ಅವ್ರ ಅತ್ತೆ ಮನೆ ಊಟ ಬರ್ಮಂತ ಹೋಗಿದೆ. ಓ ಏನು ಹುಷಾರಿರ್ಲಿಲ್ಲ? ಅಯ್ಯೋ ಪಿಂಕಿ ಅಕ್ಕರ್ ಮನೆ ಬೆಣ್ಣೆ ಕೊಟ್ಟಿರೋ ತಿನ್ಬಿಟ್ಟು ಉಷ್ಣ ಆಗ್ಬಿಡ್ತು. ವಾ ಉಷ್ಣ ಆಗಿತ್ತು ಅಂತ ಅಂದ್ಮೇಲೆ ಆಸ್ಪತ್ರೆಗೆ ಕರ್ಕೊ ಹೋಗ್ಬೇಕು ತಾನೆ. ನಿಮ್ಮ ಅತ್ತೆ ಮನೆಗೆ ಕರ್ಕೊಬಿಟ್ಟೆ? ಕರ್ಕೋದೆ. ನಮ್ಮ ಅವ್ವನ್ ನೋಡ್ಬೇಕು ಒಂದು ಬೂಟ್ ಬರ್ಮಂತ ಹೋಗಿದೆ. ನಿಮ್ಮ ಅವ್ವನ್ನ ಅವ್ರ ಅವ್ವನ್ನ ಅಂತ ಇದ್ರಿಲ್ಲ, ಅವ್ರ ಅವ್ವ ಎಲ್ಲಿ ಹೋಗಿದ್ದು? ಅವ್ರ ಮನೇಲಿದ್ದು. ಅವ್ರ ಗಂಡಿರ್ಲಿಲ್ವಾ ನೋಡ್ಕೊಳಕ್? ಅವಳ ನಾನು ಹೇಳ್ತೇವೆ ಅವ್ರ ಅವ್ವನ್ ನೋಡ್ಬೇಕು ಅಂದ ಕಲ ಅದಕ್ಕೆ ಬೂಟ್ ಬರ್ಮಂತ ಹೋಗಿದೆ. ಓ ಹಂಗಾರೆ ನೀನು ಅವ್ರ ಅತ್ತೆ ಮನೆಗೆ ಹೊಂಟೋಗಿದ? ಅತ್ತೆ ಮನೆಗೆ ಹೊಂಟೋಗಿದೆ ಬೂಟ್ ಬರ್ಮಂತ. ವಾ ಸರಿ, ನಿಮ್ಮ ಅತ್ತೆ ಏನ್ ಕೊಟ್ಟು ಕಳಿಸಿದ್ಲಪ್ಪ? ಅಪರೂಪ ಗಡಿಯ ಬಂದವನೇ ಅಂತ. ಏನಿಲ್ಲ, ನನ್ನ ಹೆಂಡತಿ ಅಲ್ಲೆಯ ಮನೇಲಿ ಮೆಣಸಿಕಾಯಿ ಇಲ್ಲ, ಮೆಣಸಿಕಾಯಿ ತಗೋಗ್ರಿ ಅಂದ್ಲು. ಅದಕ್ಕೆ ಮನೆಗೆ ಮೆಣಸಿಕಾಯಿ ತಗೋದೆ. ತಗ ಬಂದೇನು ಮೆಣಸಿಕಾಯ? ಒಂದ್ ಚೀಲ ಬಿಗ್ಗೆ ಕೊಟ್ಟು ಕಳ್ಸಿದ್ಲು, ತಗೊಬಂದೆ. ಒಂದ್ ಚೀಲ ತಗೊಬಂದ? ಒಂದ್ ಚೀಲ ಏನು ಬಿಗ್ಗೆ ತಂದೆ. ಹೆಂಗ್ ತಂದೆ? ಮಾಮೂಲಿ ಒತ್ಕ ಬತ್ತಾ ಇದೆ. ಬಿಸ್ಲು ಅಂದ್ಬಿಟ್ಟು ಒಂದ್ ಕಾವಲಿ ತಾವು ನಿಲ್ಸ್ಬಿಟ್ಟು ಬೀಡಿ ಸೈತಾರನ್ನ ಒಬ್ಬನ ಕೇಳಿದ್ರೆ ಈ ಕಾವಲಿಯಲ್ಲಿ ಓದೋದಣ ಅಂತ ಅಂದ್ರೆ ನೀನ್ ಅಮ್ಮಂಗ್ ಪಾಣೆಗೆ ಹೋಯ್ತದೆ ಅಂತ ಅವನೇ. ಅವನು ಸೇರಿ ಹೇಳಂಕಂಬಿಡು. ಓ ನಾನು ನಮ್ಮ ಅಮ್ಮಂಗ್ ಪಾಣೆಗೆ ಹೋಯ್ತದಲ್ಲ, ಬಿಸ್ಲು ಗಿಸ್ಲು ಯಾರು ಹೊರರು ಅಂದ್ಬಿಟ್ಟು ಹೋಗಿ ನಮ್ಮ ಅಮ್ಮಂಗ್ ಪಾಣೆಲ್ ನೋಡಿದ್ರೆ ನಮ್ಮ ಅಮ್ಮಂಗ್ ಕೊಂಡು ಚೀಲು ಇಲ್ಲ, ಮೆಣಸಿಕಾಯು ಇಲ್ಲ. ಸರಿ ಕಂಬಿಡು. ದಾಟ್ ಮಾಡೋದು ಮೆಣಸಿಕಾಯಿ ನೀರಲ್ಲಿ ಮುಳುಗೋಕಿಲ್ವೇನೋ? ಎಲ್ಲ ಸರಿ, ಅದಿರ್ಲಿ. ನನ್ನ ಕೇಳು, ನಾನು ಹೇಳ್ತಿ ಉಪ್ಪಿಲ್ಲ ಅಂತಿದ್ದ. ನಾನು ಹಂಗೆ ಬತ್ತ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ಒಂದ್ ಮುಡಿ ಉಪ್ಪು ತಗೊಂಡೆಕಲ್ಲ. ನಾನು ಬಂದೆ ಈ ಬಿಸ್ತರಿ ಎಷ್ಟು ಹೊತ್ತು ಒತ್ಕೋಗನೆ ಒತ್ಕೊ ಬತ್ತ ಹಂಗೆ ಕಾವಲಿ ಹೋಯ್ತಿದ್ದ. ಅಲ್ಲ ಬಯ್ಯ ಆ ಕುರಿ ಮೇಯ್ತಾ ಕೂತಿದ್ನ. ಕಾವಲಿ ಎಲ್ಗೋದ್ದು ಅಂದಕಲ್ಲ. ಅಡ್ಡವ್ನ ಯಾರೋ ನಿನ್ನ ನಿಮ್ಮ ಅಮ್ಮಂಗ್ ಕೊಂಡ್ ಹೋಗ್ತೀರಿ. ನನಗೂ ಹಂಗೆ ಹೇಳ್ಬಿಟ್ಟ. ಏನ್ ಈ ಬಿಸ್ತ ಬರೋರು ಯಾರು ನಮ್ಮ ಅಮ್ಮಂಗ್ ಕೊಂಡ್ ಹೋಗಿ ಎತ್ಕೊಬಿಡು ಉಪ್ಪ ಅಂದ್ಬಿಟ್ಟು ಹಾಕ್ಬಿಟ್ನ. ಅಲ್ಲಿ ಹೋಗಿ ನೋಡ್ತೀನಿ ನಮ್ಮ ಅಮ್ಮಂಗ್ ಕ್ವಾಣೆಲಿ ಉಪ್ಪು ಇಲ್ಲ, ಮೂಟೇನು ಇಲ್ಲ. ನೀರೊಳಗೆ ಬಿಟ್ರೆ ಉಪ್ಪು ಕರ್ಗೋಯ್ಕಿಲ್ವೇನೋ? ಆ ಬಿಸ್ತಲ್ಲಿ ಏನಪ್ಪ ಯೋಚನೆ ಮಾಡ್ಮ ನಾವು ಎಲ್ಲ ಸರಿ. ಈಗ ನಾನ್ 3 ದಿವಸ ನೀ 3 ದಿವಸ ಕಡ್ಕಡ್ದು ಅತ್ತೆ ಮನೆಗೆ ಹೊಂಟವ್ರು, ಅತ್ತೆ ಮನೆಗೆ ಅಬಿಟ್ ಮಾಡ್ತಾರೆ, ತಿನ್ಬಿಡು ಅಂತ ಹೊಂಟವ್ರು. ನಾವು ಸ್ಮಶಾನ ಗತಿ ಏನಾಗ್ಬೇಡ. ನಮ್ ಸ್ಮಶಾನ ಯಾರು ನೋಡ್ಕೊಳಕ್ ಬಂದರು? ಬಾ ಏನು ಏನ್ ಮಾಡುದು? ನಡಿ ನಾವು ಸ್ಮಶಾನ ನೋಡ್ ನಡಿ. ಬನ್ನಿ. ಏನು ಇಲ್ವಲ್ಲ, ಇದೊಂದು ಎಣ ಬಿಟ್ಟವ್ರೆಲ್ಲೋ ಯಾರ ಅವ್ರ ಮನಾಳಗ ಯಾರೋ ಇಲ್ಲಿದು ಚಾಪೆ ಇಲ್ವಲ್ಲ.
ಏನು ಇಲ್ವಲ್ಲ. ಓ ಮಗ ನೀನ್ ಸುಳ್ಳು ಹೇಳ್ತಾ ಇದ್ದೀವಿ ಮಗ. ನೀನ ಮಗ ನೀನ್ ಯಾವ ಅತ್ತೆ ಮನೆಗೆ ಹೋಗಿರೋ ಮಗ, ನೀನ ಮಗ ಎತ್ಕೊಂಡಿರೋನು. ನಾನು 3 ದಿವಸ ಯುಗಾದಿ ಹಬ್ಬಕ್ಕೆ ಹೋಯ್ದೆ, ನೀನೇ ಎಲ್ಲೂ ಹೋಗಿಲ್ಲ. ಮಗ ಸುಳ್ಳು ಹೇಳ್ತಾ ಇದ್ದೀವಿ, ನೀನ ಮಗ ಎತ್ಕೊಂಡಿರೋನು, ಕೊಟ್ಬಿಡು. ನಾನೇ ಎತ್ಕೊಂಡಿ ನೀನ್ ಎತ್ಕೊಂಡಿರೋನು. ಪಾತಾಡ ಇಬ್ರಿಗೂ ಸೇರ್ಬೇಕಾದ್ರು. ಮತ್ತೆ ನೀನ್ ಎತ್ಕೊಂಡ್ ಬಂದಿರೋನು. ನಾನು ಎತ್ಕೊಂಡಿಲ್ಲ, ನಮ್ಮ ಅತ್ತೆ ಮನೆಗೆ ಹೋಗಿದ್ದೆ. ನಾನು ನಮ್ಮ ಅತ್ತೆ ಮನೆಗೆ ಹೋಗಿದ್ದೆ. ಮತ್ತೆ ಇನ್ಯಾರ ಎತ್ಕೊಂಡ್ರು? ನನಗ್ ಗೊತ್ತಾ? ಓ ಮಗ ಹಂಗಾರೆ ಯಾರೋ ಬಂದ್ ಸೇರ್ಕೊಂಡ್ ಮಗ. ನೀನ್ ಆ ಕಡೆ ಕೂತ್ಕೊಂಡು ನೀ ಕಡೆ ಕೂತ್ಕೊತೀನಿ. ಬಂದೇ ಹಿಡ್ಗೆ ಇಟ್ಕೊಳಮ್ಮ ಕೂತ್ಕಾಯಿ. ಅಕ್ಕಿಯು ನನಗೆ ಊಟ ಮಾಡೋದಕ್ಕಾಯಿತು, ಒಂದು ಮೊಳ ಬಟ್ಟೆ ನನಗೆ ಒದ್ದಿಕೊಳ್ಳೋದಕ್ಕಾಯಿತು, ಒಂದು ಚಾಪೆ ಸೂರು ನನಗೆ ಆಸುವುದಕ್ಕಾಯಿತು. ಇಂಥ ಸ್ಥಳವನ್ನು ಬಿಟ್ಟರೆ ನನಗೆ ಇಂಥ ಮಾರ್ಗವೂ ಇನ್ನೂ ದೊರೆಯುವುದಿಲ್ಲ. ನಾನು ಇಲ್ಲೇ ಇರುವೆನು. ತಿನ್ಬೇಕಂತ ನೋ ಬಂದಾಗಲ್ಲ 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 ಯಾರೇ ನೀನು ಯಾರಾಗಿ ನೀ ಎಲ್ಲಿ ಯಾಕೆ ಯಾರಂತ
ನಾನು ಒಬ್ಬ ಪ್ರದೇಶಿಗ ಸ್ವಾಮಿ. ಈಗ ಯಾಕೆ ಬಂದಿದೆ ಸ್ವಾಮಿ, ಈ ಹಣದ ಪಕ್ಕದಲ್ಲಿ ಯಾರೋ ಹಣ್ಣು, ಅಕ್ಕಿ, ನೀರು, ಹಾ ಸಾಪೆ ಹಾ ಎಲ್ಲನೂ ಮಾಡಿದ್ರಪ್ಪ. ಹಾ ನನಗೆ ಬಹಳ ಹಸಿವಾಗಿತ್ತಪ್ಪ. ಅದಕ್ಕೆ ತಿನ್ಬಿಟ್ಟ ಹೌದಪ್ಪ. ನಾವೇನು ಟಮಾಟೆ ಪಳಗ ಓ ಇಲ್ಲಿದು ಅಕ್ಕಿ ಏನಾಯ್ತು ಅಂತ ಸ್ವಾಮಿ, ನನಗೆ ಊಟ ಮಾಡೋದಕ್ಕೆ ಆಯ್ತು ಸ್ವಾಮಿ. ನಾಲ್ಕಾಣೆ ಏನಾಯ್ತು ಅಂತ ಸ್ವಾಮಿ, ನನ್ನ ಉದರ ಪೋಷಣೆಗೆ ಆಯ್ತು ಸ್ವಾಮಿ. ಇಲ್ಲಿಗೆ ಚಾಪೆ ಏನಾಯ್ತಯ್ಯ? ಸ್ವಾಮಿ, ನನಗೆ ಆಚೋದಕ್ಕೆ ಆಯ್ತು ಸ್ವಾಮಿ. ಇಲ್ಲಿದು ರೊಗ್ಗಿ ಏನಾಯ್ತಯ್ಯ? ಸ್ವಾಮಿ, ನನಗೆ ಒಜೋದಕ್ಕೆ ಆಯ್ತು ಸ್ವಾಮಿ. ಅವ್ನು ಏನ್ ಕೇಳು ಸ್ವಾಮಿ, ಏನ್ ಕೇಳು ಮದುವೆ ಕಡ್ಡ ಅನ್ಕ ಬಂದ ಅನ್ಕರ್ಲ ಬೀರಪ್ಪಲು. ಓ ವೀರಪ್ಪ ಬೈಲಿ ಬೈಲಿ ತೆಗಿ ಸ್ಮಶಾನ ಯಾರು ಸೇರ್ಬೇಕು ಅಂತ. ಓ ಈ ಸ್ಮಶಾನ ನಿಮ್ದೇ ಕರ್ಲ, ಈ ಸ್ಮಶಾನ ನಿಮ್ದೇ ಕನ್ನಡಲು. ಒಂದ್ ತಿವಯ್ಯ ಎತ್ಕೊಂಡ್ಬಿಟ್ಟು ಹತ್ಕಾಯ್ತು ಇಟ್ಕಾಯ್ತು ಅಂತವ್ರೆ. ಒಂದ್ ತಿವಯ್ಯ ಎತ್ಕೊಂಡ್ಬಿಟ್ಟು ಇಲ್ಲಿ ತಿನ್ಬಿಟ್ಟು ಡಬ್ಬ ಮಾಡ್ಕೊಂಡು ಅಡೆ ಅಲ್ಲ ಹತ್ಕಾಯ್ತು ಇಟ್ಕಾಯ್ತು ಬಿಡ್ತಾನೆ. ಲೇ ನಾನು ಈಸ್ಕೊಡ್ತೀನಿ ಸುಮ್ಮನೆ ಇರಲ್ಲ. ಈಸ್ಕೊಂಡು ಪಡ್ಬಡ್ನೆ ಪಟ್ಪಟ್ ನೀಸ್ಕೊಡು. ಅಯ್ಯ ಸ್ವಾಮಿ, ಇವರ ಸಾಮಾನುಗಳನ್ನು ಕೊಟ್ಟು ಬಿಡಪ್ಪ. ಸ್ವಾಮಿ, ಆಗಬಹುದು ತೆಗೆದುಕೊಳ್ಳೋದಾಗಿ ಸ್ವಾಮಿ. ಅಯ್ಯ ನೀನು ಯಾರು ಇಲ್ಲಿಗೆ ಏತಕ್ಕೆ ಬಂದೆ? ಸ್ವಾಮಿ, ತಿಳಿಸೋನು ಸ್ವಾಮಿ. ನನಗೆ ತಂದೆ ತಾಯಿಗಳು ಇಲ್ಲ, ಒಂದು ಭಯವಿಲ್ಲ. ಈ ದುಷ್ಟರಿಂದ ನೀವು ಬಿಡಿಸಿದ್ದೀರಿ. ನಿಮ್ಮ ವಂಶವು ಸಾರದ್ಧರವಾಗಿ ಬದುಕಲಿ. ಅಯ್ಯ ಇವರು ಒಳ್ಳೆಯವರಲ್ಲ, ಇವರ ಸಾಮಗ್ರಿಗಳನ್ನು ಕೊಟ್ಟು ಬಿಡಪ್ಪ. ಅಪ್ಪ, ಆಗಬಹುದು ಅಪ್ಪ. ಇದು ತೆಗೆದುಕೊಳ್ಳೋದಾಗಿ ಸ್ವಾಮಿ. ಏ ತಳವರ್ರೆ ಬಂದ್ರಲ್ಲ ಇಲ್ಲಿ. ಏನಿಯ ತಗೊಳ್ರಲ್ಲ ನಿಮ್ ಸಾಮಾನುಗಳು. ಇನ್ನೊಂಗಿತ್ತಿ ವಯ್ಯ ಬಂದ್ರೆ ಇವನ್ನ ಬಿಡ್ತೀವಿ. ನೀನ್ ತೆಗಿತೀವಿ. ಲೇ ಬೇಡ ಕರ್ರಲ್ಲೋ, ಹೆಂಗೋ ಕಾಲ ಕಳೀತಾವ್ಲಿ. ಅಯ್ಯ ಅಪ್ಪ, ಈ ಕಂಬಳಿಯನ್ನು ತೆಗೆದಿಕೋ, ಹಾಸಿಕೋ ಒದಿಕೋ. ಇನ್ನೂ ಇಂಥ ಕೆಲಸವನ್ನು ಮಾಡಬೇಡ. ಅಪ್ಪ, ಆಗಬಹುದು ಸ್ವಾಮಿ. ಆಯ್ತು, ಜೋಪಾನವಾಗಿ ಹುಡುಗರಾಗಿ. ಇಲ್ಲದ ಮಳೆ ಬಿಗುತ್ತಣ್ಣ, ಬಾರ ಎದ್ದುತಣ್ಣ. ಇಲ್ಲದ ಮಳೆ ಬಿದ್ದಿತಣ್ಣ, ಬಾರ ಮ್ಯಾಗ ಚಿಗುರು ಎದ್ದುತಣ್ಣ. ಇಲ್ಲದ ಮಳೆ ಬಿದ್ದಿತಣ್ಣ, ಬಾರ ಮ್ಯಾಗ ಚಿಗುರು ಎದ್ದುತಣ್ಣ. ಇಲ್ಲದ ಮಳೆ ಬಿದ್ದಿತಣ್ಣ, ಬಾರ ಮ್ಯಾಗ ಚಿಗುರು ಎದ್ದುತಣ್ಣ. ಹೊರನಗ ಚಿಗುರ ಎದ್ದುತ್ತ ಕಂಡು, ಹೊರನಗ ಚಿಗುರ ಎದ್ದುತ್ತ ಕಂಡು, ವೀರಪ್ಪ ಕುರಿಯ ಬಿಟ್ಟನಣ್ಣ, ವೀರಪ್ಪ ಕುರಿಯ ಬಿಟ್ಟನಣ್ಣ.
ಬಾರಮ್ಯಾಗ ಚಿಗುರೋ ಎದ್ದು ಕಣ್ಣ ನಾ ಎಣ್ಣ ಇಟ್ಟು ಮುದ್ದೆ ಒತ್ತುದ್ದ ಕಂಡು ನಾ ಎಣ್ಣ ಇಟ್ಟು ಮುದ್ದೆ ಒತ್ತುದ್ದ ಕಂಡು ಬೀರಪ್ಪ ದೊಣ್ಣೆಯ ಎತ್ತನಣ್ಣ ನಾ ಎಣ್ಣ ಇಟ್ಟು ಮುದ್ದೆ ಒತ್ತುದ್ದ ಕಂಡು ಬೀರಪ್ಪ ದೊಣ್ಣೆಯ ಎತ್ತನಣ್ಣ ಎಲ್ಲೂ ಇಲ್ಲದ ಕಣ್ಣ ಹೊರಮೆಗ ಚಿಗುರೋ ಎಂದು ಕಣ್ಣ ಹೊರಮೆಗ ಚಿಗುರೋ ಎಂದು ಕಣ್ಣ ಹೊರಮೆಗ ಚಿಗುರೋ ಎದ್ದು ತಣ್ಣ ಯಾರಲ್ಲಿ ನಾಟಕಿಯನ್ನು ಬರಮಾಡಿ संत तंत चालता ये जाले हे मनता ना देनो ना मंत्री सेन महाराज
ಜನಗಿ ರಾಜ್ಯವ ಪಾರೋಮಾಗಿಯೋದೆ ಮಂತ್ರಿ ಸೇನಾಧ್ಯಕ್ಷರ ಸಾರಸುತ್ತವನು ಜನಗಿ ರಾಜ್ಯವ ಪಾರೋಮಾಗಿಯೋದೆ ಮೀರಿ ಮೆರೆಯುತ್ತೆ ತೀರನಾಗುತ್ತೆ ತೀರನಾಗುತ್ತೆ ಸಂತತಂ ಮನ್ನಾದೆ ಮಂತ್ರಿ ಸೇನಾಧ್ಯಕ್ಷರೇ ಮಹಾಪ್ರಭು ಚಂಡಪಾನುವೆ ನಂತೆ ಈ ಪವ ಮಂಡಲಾಧಿಪನು ಚಂಡಪಾನುವೆ ನಂತೆ ಈ ಪವ ಮಂಡಲಾಧಿಪನು ಹೊಂಡರಂ ಕಡೆ ತೊಂದು ಕೈಯಗೆ ಹೊಂಡರಂ ಕಡೆ ತೊಂದು ಕೈಯಗೆ ಸಂತತಂ ಸುಶಾಂತಂ ಈಗಾಲೆ ಶ್ರೀಮಂತನಾದೆನು ನಾ ಮಂತ್ರಿ ಶೇಖರ ಮಹಾಪ್ರಭು ನಮ್ಮ ರಾಜ್ಯವನ್ನು ಯಾವ ರೀತಿಯಲ್ಲಿ ಇಟ್ಟಿರುವೆ ಅದನ್ನು ತಿಳಿಸುವನಾಗೋ ಅಪ್ಪಣೆ ಮಹಾಪ್ರಭು ಮಹಾಪ್ರಭು ಮಂತ್ರಿ ಶೇಖರ ಪ್ರಭು ಲಾಲಿಸೋ ಕೇಳುತ್ತೇವೆ ಪ್ರಭು ಲಾಲಿಸೋ ಮಹಾಪ್ರಭು ಮಂತ್ರಿ ಶೇಖರ ಪ್ರಭು ಲಾಲಿಸೋ ಕೇಳುತ್ತೇವೆ ಪ್ರಭು ಲಾಲಿಸೋ ಮಹಾಪ್ರಭು ಮಂತ್ರಿ ಶೇಖರ ಕಾಲ ಕಾಲಕ್ಕೀಗ ಅಳು ಬೀಳುತ್ತವೆ ಕಾಲ ಕಾಲಕ್ಕೀಗ ಅಳು ಬೀಳುತ್ತವೆ ಬೆಳು ಬೆಳೆಗಳೆಲ್ಲ ಸೌಖ್ಯವಾಗಿರುವುದು ಪ್ರಭು ಲಾಲಿಸೋ ಪ್ರಭು ಲಾಲಿಸೋ ಕೇಳುತ್ತೇವೆ ಪ್ರಭು ಲಾಲಿಸೋ ಮಹಾಪ್ರಭು ಮಂತ್ರಿ ಶೇಖರ ಮಹಾಪ್ರಭು ಕಾಲ ಕಾಲಕ್ಕೀಗ ಕಪ್ಪ ಕಾಣಿಕೆಯ ಮಹಾಪ್ರಭು ಮಂತ್ರಿ ಶೇಖರ ಕಾಲ ಕಾಲಕ್ಕೀಗ ಕಪ್ಪ ಕಾಣಿಕೆಯ ತಂದೊಪ್ಪಿಸುತ್ತಿರುವರು ಮಹಾಪ್ರಭು ಮಂತ್ರಿ ಶೇಖರ ತಂದೊಪ್ಪಿಸುತ್ತಿರುವರು ಕೇಳೋ ಪ್ರಭು ಪ್ರಭು ಲಾಲಿಸೋ ಕೇಳುತ್ತೇವೆ ಪ್ರಭು ಲಾಲಿಸೋ ಮಹಾಪ್ರಭು ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಗಳಿಂದ ನಮ್ಮ ಪ್ರಜೆಗಳೆಲ್ಲರೂ ಸೌಖ್ಯವಾಗಿರೋರು ಅದು ಅಲ್ಲದೆ ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆ ತಂದೊಪ್ಪಿಸುತ್ತಿರುವರು ಮುಂದೆ ಅಪ್ಪಣೆ ಮಂತ್ರಿ ಶೇಖರ ನಿನ್ನ ಮಾತುಗಳನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು ನಿನ್ನ ಪೀಠವನ್ನು ಅಲಂಕರಿಸೋ ಅಪ್ಪಣೆ ಮಹಾಪ್ರಭು ಸೈನ್ಯಾಧಿಪತಿ ಸೈನ್ಯಾಧಿಪ ಸೈನ್ಯವೇಸಿ ಪೋದು ಸೈನ್ಯಾಧಿಪ ಸೈನ್ಯಾಧಿಪತಿ ಮಹಾಪ್ರಭು ಸೈನ್ಯಾಧಿಪ ಸೈನ್ಯವೇಸಿ ಪೋದು ಸೈನ್ಯಾಧಿಪ ಸೈನ್ಯಾಧಿಪತಿ ಮಹಾಪ್ರಭು ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿ ನಮ್ಮ ಸೈನ್ಯ
ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿ ಇಟ್ಟಿರುವೆ ಅದನ್ನು ತಿಳಿಸುವನಾಗೋ. ಅಪ್ಪಣೆ ಮಹಾಪ್ರಭು. ಮದಾಂತರಿಪುಗಳ ಮದವನ್ನು ಮುರಿದು ದುರದಳು ಜಯಿಸುವೆ ಆತುರರ, ದುರದಳು ಜಯಿಸುವೆ ಆತುರರ, ದುರದಳು ಜಯಿಸುವೆ ಆತುರರ. ಮದಾಂತರಿಪುಗಳ ಮದವನ್ನು ಮುರಿದು ದುರದಳು ಜಯಿಸುವೆ ಆತುರರ, ದುರದಳು ಜಯಿಸುವೆ ಆತುರರ, ದುರದಳು ಜಯಿಸುವೆ ಆತುರರ. ಅದಮರ ಪಿಡಿದು ಮದವನ್ನು ಮುರಿದು, ಅದಮರ ಪಿಡಿದು ಮದವನ್ನು ಮುರಿದು ಪರಿ ಪರಿ ವಿಧದಲ್ಲಿ ಬಾಧಿಸುವೆ, ಪರಿ ಪರಿ ವಿಧದಲ್ಲಿ ಬಾಧಿಸುವೆ. ಹದಿಯೇಳು ಮೆಟ್ಟಿ ಪುಡಿ ಪುಡಿ ಗೊಟ್ಟೆ, ಹದಿಯೇಳು ಮೆಟ್ಟಿ ಪುಡಿ ಪುಡಿ ಗೊಟ್ಟೆ. ದೊಡ್ಡ ಮೊಂಡಗಳ ಕೆಂಡ ನಾಡುವೆ, ದೊಡ್ಡ ಮೊಂಡಗಳ ಕೆಂಡ ನಾಡು. ಮದಾಂಡರಿಪುಗಳ ಮದವನ್ನು ಮುರಿದು ದುರದಳು ಜಯಿಸುವೆ ಆತುರರ, ದುರದಳು ಜಯಿಸುವೆ ಆತುರರ, ದುರದಳು ಜಯಿಸುವೆ ಆತುರರ. ಕೆಡುಕರು ನನಗೆ ಸಿಕ್ಕಲೆ, ಕೆಡುಕರು ನನಗೆ ಸಿಕ್ಕಲೆ. ಬಿಡಿದು ನೀಚರಾಪಣಿ ನುಡಿಯೊಳಗೆ, ಬಿಡಿದು ನೀಚರಾಪಣಿ ನುಡಿಯೊಳಗೆ. ಹದಿಯೇಳು ಮೆಟ್ಟಿ ಪುಡಿ ಪುಡಿ ಬೇಟೆ, ಹದಿಯೇಳು ಮೆಟ್ಟಿ ಪುಡಿ ಪುಡಿ ಬೇಟೆ. ಮೊಂಡಗಳ ಕೆಂಡ ನಾಡುವೆ, ದೊಡ್ಡ ಮೊಂಡಗಳ ಕೆಂಡ ನಾಡು. ಮದಾಂತರಿಪುಗಳ ಮದವನ್ನು ಮುರಿದು ದುರದಳು ಜಯಿಸುವೆ ಆತುರರ, ದುರದಳು ಜಯಿಸುವೆ ಆತುರರ, ದುರದಳು ಜಯಿಸುವೆ ಆತುರರ. ಮಹಾಪ್ರಭು, ಸೇನಾಧಿಪತಿ, ನಮ್ಮ ಸೈನ್ಯವು ಪರರಾಜ್ಯರ ಸೈನ್ಯವನ್ನೇ ಎದುರು ನೋಡುತ್ತಿರುವುದು. ನಮ್ಮ ಸೈನ್ಯದ ಸೈನ್ಯಕ್ಕೆ ಆನೆಯ ಕಾಲಿಗೆ ಸಿಕ್ಕ ಬಾಳೆ ಹಣ್ಣಿನಂತೆ ನಜ್ಜುಗುಜ್ಜಾಗುವುದು. ಮುಂದೇನಪ್ಪಣೆ? ಭಲೇ, ಭಲೇ, ಸೈನ್ಯಾಧಿಪತಿ, ನಿನ್ನ ಸಾಹಸಮಯ ಮಾತುಗಳನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ನಿನ್ನ ಪೀಠವನ್ನು ಅಲಂಕರಿಸು. ಅಪ್ಪಣೆ ಮಹಾಪ್ರಭು. ಮಂತ್ರಿ ಸೈನ್ಯಾಧ್ಯಕ್ಷರೇ, ಸಂತೋಷ ನಾನಾಗೆನೋ, ಸಂತೋಷ ನಾನಾಗೆನೋ, ಸಂತೋಷದಿಂದ ಪಡೆದೇನ ಬಲ, ಸಂತೋಷ ನಾನಾಗೆನೋ. ಮಂತ್ರಿ ಸೇನಾಧಿಕ, ಪಾಲಿಸಿ ರಾಜ್ಯವ ಲೋಲನೆಗೆನಿಸುವೆ, ಪಾಲಿಸಿ ರಾಜ್ಯವ ಲೋಲನೆಗೆನಿಸುವೆ. ವಿಪ್ರರು ನಮ್ಮ ತಂತ್ರವನ ಬಲ, ವಿಪ್ರರು ನಮ್ಮ ತಂತ್ರವನ ಬಲ, ಸಂತೋಷ ನಾನಾಗೆನೋ, ಸಂತೋಷದಿಂದ ಪಡೆದೇನ ಬಲ, ಸಂತೋಷ ನಾನಾಗೆನೋ. ಮಂತ್ರಿ ಸೇನಾಧ್ಯಕ್ಷರೇ, ಮಹಾಪ್ರಭು, ಧರಣಿಸರಿಗೆ ಭುಜ ಎರಡೆಂಬುದ ನಿಜ, ಧರಣಿಸರಿಗೆ ಭುಜ ಎರಡೆಂಬುದ ನಿಜ. ಪರಿಚಿತಿ ನೋಡುವ ಪರಮದಯಾನಿತ, ಪರಿಚಿತಿ ನೋಡುವ ಪರಮದಯಾನಿತ, ಸಂತೋಷ ನಾನಾಗೆನೋ, ಸಂತೋಷ ಸುಖದಿಂದ ಪಡೆದೇನ ಬಲ, ಸಂತೋಷ ನಾನಾಗೆನೋ. ಮಂತ್ರಿ ಸೈನ್ಯಾಧ್ಯಕ್ಷರೇ, ಮಂತ್ರಿ ಸೈನ್ಯಾಧಿಕಾರಿ
ನಿಮ್ಮಂತ ಮಂತ್ರಿ ಸೈನ್ಯಾಧೀಶರು ನನ್ನ ರಾಜ್ಯದಲ್ಲಿ ಇರುವಾಗ ನನಗೂ ನನ್ನ ರಾಜ್ಯಕ್ಕೂ ಯಾವ ತೊಂದರೆಯೂ ಲಭಿಸುವುದಿಲ್ಲ. ನಿಮ್ಮ ಪೀಠಗಳನ್ನು ಅಲಂಕರಿಸಿ. ಅಪ್ಪಣೆ ಮಹಾಪ್ರಭು. ಮಂತ್ರಿ ಸೈನ್ಯಾಧೀಶರೇ, ಹಾ ಪ್ರಭು. ಆ ಕಳಿಂಗರಾಜನ ಸತ್ಯರತ್ನ ಎಲ್ಲಿಯೋ ಹೋಗಿರುವನಂತೆ. ಆತನಿಗೆ ನಾವು ಕಪ್ಪ ಕಾಣಿಕೆಯನ್ನು ತೆಗೆದುಕೊಳ್ಳುತ್ತಿದ್ದನು. ಇದೇ ತಕ್ಕ ಸಮಯ. ಆತನ ಪಟ್ಟಣಕ್ಕೆ ಮುತ್ತಿಗೆಯನ್ನು ಹಾಕೋಣ. ಇದಕ್ಕೆ ನಿಮ್ಮಗಳ ಅಭಿಪ್ರಾಯವನ್ನು ತಿಳಿಸಿ. ಇದೇ ನಡೀರಿ ಹೋಗೋಣ. ನಾವು ಆತನಿಗೆ ಎದರೆ ಎಲ್ಲೆಲ್ಲಿ ನಿದ್ದು ಕಪ್ಪ ಕಾಣಿಕೆಯನ್ನು ಕೊಡುತ್ತಿದ್ದವೋ ಇಡೇ ಮುತ್ತಿಗೆ ಹಾಕೋಣ. ನಡೀರಿ ಹೋಗೋಣ.